ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾ. ರಣಮಳೆ, ರಕ್ಕಸ ಮಳೆ, ಜೀವ ತೆಗೆದುಕೊಂಡ ಮಳೆ. ಇದು ನಿನ್ನೆ ಸುರಿದಂಥ ಬೆಂಗಳೂರಿನ ಮಳೆಗೆ ಜನಸಾಮಾನ್ಯರು ಹಾಕ್ತಾ ಇರುವಂಥ ಹಿಡಿಶಾಪ. ನಿನ್ನೆ ರಾಜಧಾನಿ ಬೆಂಗಳೂರಿನಲ್ಲಿ ಸಂಜೆ 4:30 ಮೋಡ ಕವಿತು 5 ಗಂಟೆಗೆ ಮಳೆ ಶುರುವಾಯಿತು. ಅವಾಂತರಗಳ ಪಟ್ಟಿಯೇ ದೊಡ್ಡದಾಗ್ತಾ ಹೋಯಿತು. ಬಿರು ಬೇಸಿಗೆಯಲ್ಲಿದ್ದಂತಹ ರಾಜಧಾನಿ ಬೆಂಗಳೂರಿಗೆ ಈ ಮಳೆ ತಂಪನ್ನು ಎರಿಬಹುದು ಅನ್ನುವಂತಹ ಮಾತುಕತೆಗಳು, ಆಲೋಚನೆಗಳು ಜನಸಾಮಾನ್ಯರಲ್ಲಿ ಇದ್ದರೆ, ಆದರೆ ನಿನ್ನೆ ಸುರಿದಂತಹ ಒಂದು ಮಳೆಗೆ ಬೆಂಗಳೂರಿನ 10 ಜನ ಮೃತಪಟ್ಟಿದ್ದಾರೆ. 10 ಜನ ಮೃತಪಟ್ಟಿರೋದು ಮಾತ್ರವಲ್ಲದೆ ಅವಾಂತರಗಳೇ ದೊಡ್ಡ ಮಟ್ಟದಲ್ಲಿ ಸೃಷ್ಟಿಯಾಗಿದೆ ಬೆಂಗಳೂರಿನಲ್ಲಿ. ಬೆಂಗಳೂರಿನ ರಸ್ತೆಗಳು, ಬೆಂಗಳೂರಿನ ಚರಂಡಿಗಳು, ಬೆಂಗಳೂರಿನ ಸಾರ್ವಜನಿಕ ಪ್ರದೇಶಗಳು, ಅನೇಕ ಕಚೇರಿಗಳು, ಅಂಗಡಿ ಮುಂಗಟ್ಟುಗಳು, ಬೀದಿ ಬದಿ ವ್ಯಾಪಾರ ಎಲ್ಲರೂ ಕೂಡ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಯಿತು. ಇದು ಏಪ್ರಿಲ್ ತಿಂಗಳ ಅಂತ್ಯದಲ್ಲಿ ಆಗಿರುವಂಥ ಒಂದೇ ಒಂದು ಮಳೆಗೆ ಬೆಂಗಳೂರಿನಲ್ಲಿ ಆಗಿರುವಂಥ ಅವಾಂತರಗಳ ಪಟ್ಟಿ. ಮಳೆಗಾಲ ಇನ್ನೂ ಬರೋದು ಬಾಕಿ ಇದೆ. 1 ತಿಂಗಳು ಕಳೆದರೆ ಮಳೆಗಾಲ ಶುರುವಾಗುತ್ತೆ. ಆಗಲೂ ಕೂಡ ವಿಪರೀತವಾದಂಥ ಮಳೆ ಆಗೋದಕ್ಕೆ ಶುರುವಾಗುತ್ತೆ. ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದರೆ, ನಮ್ಮ ಸುತ್ತಮುತ್ತಲು ಯಾವುದೇ ಸಮುದ್ರಗಳು, ನದಿ ಮೂಲಗಳು ಇಲ್ಲದೇ ಇದ್ದಾಗಲೂ ಕೂಡ ಇಂತಹ ಪರಿಪ್ರಮಾಣದಲ್ಲಿ ನಾವು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ. ನಗರ ಪ್ರವಾಹ ಎನ್ನುವಂತಹ ಅಂಶದಲ್ಲಿ ಬೆಂಗಳೂರು ಪ್ರತಿ ವರ್ಷವೂ ಕೂಡ ಬೆಂದು ಹೋಗ್ತಾ ಇದೆ. ಜನಸಾಮಾನ್ಯ ಈ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾನೆ. 10 ಜನ ಘಟನೆಯಲ್ಲಿ ಮೃತಪಟ್ಟಿದ್ದಾರೆ. ಯಾರ ಎಡವಟ್ಟು? GBA ಏನು ಮಾಡ್ತಾ ಇದೆ? ಅಧಿಕಾರಿಗಳು ಏನು ಮಾಡ್ತಾರೆ? ಸರ್ಕಾರದವರು ಏನು ಮಾಡ್ತಾರೆ? ಈ ಪ್ರಶ್ನೆಗೆ ಉತ್ತರವನ್ನು ತೆಗೆದುಕೊಳ್ಳುವ ಪ್ರಯತ್ನ ಇದೇ ಇವತ್ತಿನ ವಿಶೇಷ. ಮರಣ ಮಳೆ, ಬೆಂಗಳೂರು ಶಾಕ್. ಅವರೆಲ್ಲ ತುತ್ತಿನ ಚೀಲವನ್ನು ತುಂಬಿಸಿಕೊಳ್ಳುವುದಕ್ಕೆ ಒಂದು 4 ಆಣೆ ದುಡಿಬೇಕು ಅನ್ನೋ ಕಾರಣಕ್ಕಾಗಿ ಶಿವಾಜಿನಗರದ ಬೌರಿಂಗ್ ಆಸ್ಪತ್ರೆಯ ಸುತ್ತಮುತ್ತೆಲ್ಲ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ರು. ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದಂಥ ಅವರಿಗೆ ಆಲಿಕಲ್ಲು ಮಳೆಯನ್ನು ತಡೆಯೋದಕ್ಕೆ ಸಾಧ್ಯ ಆಗಲಿಲ್ಲ. ಆ ರಭಸದಲ್ಲಿ ಮಳೆ ಬಂತು. ಅವರೆಲ್ಲ ಆಸರೆಯಾಗಿ ಅಲ್ಲಿಯೇ ಕಟ್ಟಿದ್ದಂತಹ ಒಂದು ತಾಲ್ಪಾಡ್ನ ನೆರಳಿಗೆ ಹೋಗ್ತಾರೆ. ಗೋಡೆ ಹತ್ರ ಹೋಗ್ತಾರೆ. ಗೋಡೆ ಕುಸಿದು 7 ಜನ ಮೃತಪಟ್ಟರು. ಇನ್ನು 2 ವಿದ್ಯುತ್ ಶಾಕ್ನಿಂದ ಮೃತಪಟ್ಟರೆ, ಒಬ್ಬ ವ್ಯಕ್ತಿ ಹಾರಿ ಬಂದ ತಗಡು ಬಡಿದಿದ್ದರ ಪರಿಣಾಮವಾಗಿ ವ್ಯಕ್ತಿಯೊಬ್ಬರು ಮೃತಪಟ್ಟಿದ್ದಾರೆ. ಒಂದೇ ಒಂದು ಮಳೆಗೆ 10 ಜನ ಬೆಂಗಳೂರಲ್ಲಿ ಮೃತಪಡ್ತಾರೆ ಅಂತ ಹೇಳಿದರೆ, ಯಾವೆಲ್ಲ ಕ್ರಮಗಳನ್ನು ಇವರೆಲ್ಲ ಕೈಗೊಳ್ತಾ ಇದ್ದಾರೆ? ಅಧಿಕಾರಿಗಳ ನಿರ್ಲಕ್ಷ್ಯ ಎಷ್ಟಿದೆ ಅಂತ. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇದ್ದದ್ದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದ್ರು. 1 ಪಾಲಿಕೆ ಬೇಡ, 5 ಪಾಲಿಕೆ ಮಾಡ್ತೀವಿ, ಸಮರ್ಪಕವಾಗಿ ಜನರಿಗೆ ಸೇವೆ ಕೊಡ್ತೀವಿ ಅಂತ ಡಂಗುರ ಸಾರಿದ್ರು. ಬೆಂಗಳೂರಿನಾದ್ಯಂತ ಡಂಗುರ ಸಾರೋ ಪ್ರಯತ್ನಗಳಾಯಿತು. ಇವತ್ತಿನ ತನಕವೂ ಕೂಡ ಏನು ಮಾಡಿದ್ದಾರೆ ಅನ್ನೋದು ಯಕ್ಷ ಪ್ರಶ್ನೆ. IT ಸಿಟಿ ಏನೇನೋ ಕರೀತಾರೆ ಬೆಂಗಳೂರಿಗೆ. ಆದರೆ ಬೆಂಗಳೂರಿನ ನೈಜ ದರ್ಶನ ಆಗೋದು ಪ್ರತಿ ಬಾರಿಯೂ ಕೂಡ ಮಳೆಗಾಲದ ಸಮಯದಲ್ಲಿ 1 ಬಾರಿ ಬೆಂಗಳೂರಿಗೆ ಹೋಗಿ ಬಂದ್ಬಿಟ್ರೆ ಬೆಂಗಳೂರಿನ ಸಹವಾಸ ಸಾಕು ಅನ್ನುವಂಥ ಲೆವೆಲ್ಗಿದೆ. ಏನು ರಸ್ತೆಗಳು, ಏನು ಚರಂಡಿ ವ್ಯವಸ್ಥೆ, ಏನು ರಾಜಕಾಲುವೆ ವ್ಯವಸ್ಥೆ, ಎಂತಿಂಥ ಮರಗಳು ನೆಲಕ್ಕುರುಳುತ್ತವೆ. ಯಾವ ಅಂದಾಜು ಅಧಿಕಾರಿಗಳ ಬಳಿ ಇರೋದಿಲ್ವಾ? ಅಧಿಕಾರಿಗಳಿಗೆ ಇವೆಲ್ಲದರ ಮಾಹಿತಿ ಇದ್ದಾಗಲೂ ಕೂಡ ನಿರ್ಲಕ್ಷ್ಯ ಅನ್ನುವಂತಹ ಪ್ರಶ್ನೆ ಇದೆ. ಬೆಂಗಳೂರಿಗೆ 700 ಕೋಟಿ, 7,000 ಕೋಟಿ, 8,000 ಕೋಟಿ ಮೂಲಸೌಕರ್ಯಕ್ಕೆ ಕೊಡ್ತೀವಿ ಅಂತ ಹೇಳುವಂಥ ಸರ್ಕಾರಗಳು ಆ ಹಣವನ್ನು ಎಲ್ಲಿ ಇನ್ವೆಸ್ಟ್ ಮಾಡ್ತಾರೆ? ನಿನ್ನೆಷ್ಟೇ ನಾವು ಇದೇ ಮೆಗಾ ಸುದ್ದಿಯಲ್ಲಿ ಚರ್ಚೆ ಮಾಡಿದ್ದೀವಿ. ಬೆಂಗಳೂರಿನ ಒಂದು ರಸ್ತೆಯನ್ನು ಗುಂಡಿ ಮುಚ್ಚೋದಕ್ಕೆ 1 ಲಕ್ಷ ರೂಪಾಯಿಯನ್ನು GBA ಖರ್ಚು ಮಾಡಿದೆ ಚಾಮರಾಜಪೇಟೆಯಲ್ಲಿ ಅಂತ. ಎಲ್ಲಿ ಹೋಯ್ತು ಹಾಗಾದರೆ ನೀವು ಖರ್ಚು ಮಾಡಿದಂಥ ಹಣ? ಎಲ್ಲಿ ಹೋಯ್ತು ಹಾಗಾದರೆ? ಅನೇಕ ಜನ ಇವತ್ತು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತಹ ವ್ಯಕ್ತಿಗಳೆಲ್ಲ ಮೃತಪಟ್ಟರಲ್ಲ, ಅವರ ಹಿಡಿಶಾಪ ನಿಮ್ಮ ಮೇಲೆ ಇರೋದಿಲ್ವಾ? ಯಾವೆಲ್ಲ ಕ್ರಮಗಳನ್ನು ಮುಂಗಾರು ಪೂರ್ವದಲ್ಲಿ ನಾವು ತೆಗೆದುಕೊಳ್ಳಬೇಕು ಎನ್ನುವಂತಹ ಪರಿಜ್ಞಾನ ನಿಮ್ಮ ಬಳಿ ಇದ್ದೇ ಇದೆ ಅಲ್ವಾ? ನಿಯಮಗಳು ಇದ್ದೇ ಇದೆ ಅಲ್ವಾ? ನಾವು ಪ್ರತಿ ವರ್ಷವೂ ಕೂಡ ಏನು ಮಾಡಬೇಕು ಅಂತ. ಪ್ರತಿ ಬಾರಿ ಮಳೆ ಬಂದಾಗ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಿಟಿ ರೌಂಡ್ಸ್ ಹಾಕ್ತಾರೆ. ಸಿಟಿ ರೌಂಡ್ಸ್ ಹೇಳಿ GBA ಅಧಿಕಾರಿಗಳೇ ನೀವು ಹಿಂಗೆ ಮಾಡಬೇಕು ಅಂತ ಅವ್ರಿಗೆ ಸೂಚನೆ ಕೊಡ್ತಾರೆ. ಮುಗಿದ ಕತೆ. ಮತ್ತದೇ ಸಮಸ್ಯೆಗಳು. ನಿನ್ನೆ ಬೆಂಗಳೂರಿನಲ್ಲಿ ಒಟ್ಟು 10 ಸಾವಾಗಿದೆ. 68 ಕಡೆ ಜಲಾವೃತ ಆಗಿದೆ ಎನ್ನುವಂಥ ಸುದ್ದಿಗಳಿದೆ. 30 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದಂತಹ ಒಂದು ಕಾಂಪೌಂಡ್ ಕುಸಿದು
ಬಿರುಕು ಬಿಟ್ಟಿತ್ತಂತೆ. ಅದನ್ನು ಸರಿಪಡಿಸೋ ಪ್ರಯತ್ನವನ್ನು ಅಧಿಕಾರಿಗಳು ಮಾಡಿರಲಿಲ್ಲ. ಇದ್ಯಾಕೆ ಹಿಂಗಿದೆ ಅಂತ ಕೇಳುವಂಥ ಪ್ರಯತ್ನವನ್ನು GBAದವರು ಮಾಡಿದ್ದಿಲ್ಲ. ಅದರ ಉಸಾಬರಿಗೆ ಯಾರೂ ಕೂಡ ಹೋಗಿರಲಿಲ್ಲ. ಅದರ ನೆರಳಿಗಾಗಿ 7 ಜನ ಹೋದರು. ಪರಿಣಾಮವಾಗಿ ಗೋಡೆ ಕುಸಿತು, ಮೃತಪಟ್ಟುಬಿಟ್ರು. ಅವರಿಗೆ ಈಗ ಒಂದು 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ತೀವಿ, ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತೀರಿ. ಏನು ಪರಿಹಾರ ಕೊಡ್ತೀರಿ, ಏನು ಕ್ರಮ ಕೈಗೊಳ್ತೀರಿ? ಸತ್ತಂಥ ಜೀವಗಳನ್ನು ವಾಪಸ್ ತೆಗೆಯೋದಕ್ಕೆ ಸಾಧ್ಯನಾ? 7 ವರ್ಷದ ಒಂದು ಕಂದಮ್ಮ ಕೂಡ ಅದರಲ್ಲಿದೆ. ಬದುಕಿ ಬಾಳಬೇಕಾಗಿತ್ತು. ನಿನ್ನೆ ಅವರ ಸಹೋದರ ಹೇಳ್ತಾ ಇದ್ದ, ನನ್ನ ಸಹೋದರಿ ಹೇಳ್ತಾ ಇದ್ಲು, ಕಳೆದ 1 ವಾರದಿಂದ ಒಂದು ಆಟಿಕೆ ಸಾಮಾನನ್ನು ಕೊಡಿಸು ಅಂತ ಕೇಳ್ತಾ ಇದ್ಲು. ಬುಧವಾರ ರಾತ್ರಿಯೂ ಕೂಡ ಮಲಗುವಾಗ ನಾಳೆಗೆ ನನಗೆ ಆಟಿಕೆ ಸಾಮಾನು ಬೇಕು ಅಂತ ಹೇಳಿದ್ಲು. ಆದರೆ ಇವತ್ತು ಆಟಿಕೆ ಸಾಮಾನನ್ನು ಒಂದು 2 ದಿನ ಬಿಟ್ಟು ಕೊಡಿಸ್ತೀನಿ ಅಂತ ಹೇಳಿದ್ದೆ ನಾನು. ಯಾರಿಗೆ ಇವತ್ತು ಆಟಿಕೆ ಸಾಮಾನು ಕೊಡಿಸಲಿಲ್ಲ ನಾನು ಅಂತ ಅವರ ಸಹೋದರ ಕೇಳ್ತಾ ಇರುವಂಥ ಪ್ರಶ್ನೆ. ಮನೆಯ ಮಕ್ಕಳನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳ್ತಿದ್ದಾರೆ ಅವರು. ಇದಕ್ಕೆ ಯಾರು ಉತ್ತರ ಕೊಡ್ತಾರೆ? ನೀವು ಬೆಂಗಳೂರಿನ ಪ್ರತಿಯೊಂದು ರಸ್ತೆಗೆ ಹೋದರೂ ಕೂಡ ಕನಿಷ್ಠ 2-3 ಮರಗಳ ನೆಲಕ್ಕುರುಳಿದ ಉದಾಹರಣೆಗಳಿದೆ. ಇವತ್ತಿನ ತನಕವೂ ಕೂಡ ಅವುಗಳನ್ನು ತೆರವು ಮಾಡುವಂತಹ ಪ್ರಯತ್ನಗಳು GBAಯಿಂದ ಆಗಿಲ್ಲ. ಎಲ್ಲ ಕಡೆಗಳಲ್ಲಿ ನಿನ್ನೆ ರಾತ್ರಿ 10:30-11 ಗಂಟೆ ಆದರೂ ಕೂಡ ವಿಪರೀತವಾದಂಥ ಸಂಚಾರ ದಟ್ಟಣೆ ಇದ್ದಿದ್ದನ್ನು ನಾವು ಗಮನಿಸಿದ್ದೀವಿ. ಯಾಕಿಂತಹ ವ್ಯವಸ್ಥೆಗಳಾಗ್ತಾ ಇದೆ? ಯಾಕೆ ಮಳೆ ಬಂದರೆ ರಸ್ತೆಯಲ್ಲೇ ವಿಪರೀತವಾದಂತಹ ನೀರು? ಚಾಮರಾಜಪೇಟೆಯ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಮುಖ್ಯ ರಸ್ತೆಗಳಿದೆ, ನದಿನಾ ಅಥವಾ ರಸ್ತೆನಾ ಅನ್ನುವಂತಹ ಮಟ್ಟಿಗೆ ಪ್ರಶ್ನೆಗಳಾಗಿತ್ತು. ಯಾಕೆ ಇಂತಹ ವ್ಯವಸ್ಥೆ ಆಗುತ್ತೆ? ರಾಜಕಾಲುವೆ ಒತ್ತುವರಿ ಅಂತೀರಿ, ಚರಂಡಿಗಳ ಮರು ನಿರ್ಮಾಣ ಅಂತೀರಿ, ಅತ್ಯಾಧುನಿಕವಾದದ್ದನ್ನು ಬಳಸ್ಕೊಂಡು ಎಲ್ಲವನ್ನ ನಾವು ನಿರ್ಮಿಸ್ತೀವಿ ಅಂತ ಹೇಳ್ತೀರಿ. ಎಲ್ಲಿ ಹೋಯ್ತು ಹಾಗಾದರೆ? 10 ಜನ ಮೃತಪಟ್ಟರು. ಮೊಹಮ್ಮದ್ ಅಬ್ದುಲ್ ಹಕ್, ಲತಾ ಕೆ, ಸ್ಮಿತಾ, ಫಯಾಜ್ ಅಹಮದ್, ಮುಸ್ಮಿರ್ ಬೇಗಂ, MD ಸಲಾವುದ್ದೀನ್ ಅನ್ಸಾರಿ, ನಸೀಮುಲ್ಲಾ ಅಂತ ಇವರೆಲ್ಲ ಮೃತಪಟ್ಟಿರೋದು. ಯಾರು ಕ್ರಮ ಕೈಗೊಳ್ತಾರೆ? ಈ ಪ್ರಶ್ನೆ ಸದ್ಯಕ್ಕಿದೆ. ಯಾರು ಹೊಣೆ ಹಾಗಾದರೆ ಇದಕ್ಕೆ? ಯಾರು ಜವಾಬ್ದಾರಿ ತೆಗೆದುಕೊಳ್ಳೋರು? ಇವತ್ತು ಏಪ್ರಿಲ್ನಲ್ಲೇ ಹಿಂಗಾಯಿತು, ನಾಳೆ ಜೂನ್ನಲ್ಲಿ ಮಳೆ ಬಂದಾಗ ಯಾರು ಉತ್ತರ ಕೊಡ್ತಾರೆ? ತಯಾರು ಮಾಡ್ಕೊಳ್ಬೇಕಾದಂತಹ ಪರಿಸ್ಥಿತಿ GBAಗೆ ವ್ಯವಧಾನ ಇಲ್ವಾ? ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡ್ತಾ ಹೋಗೋಣ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಹೋರಾಟಗಾರ್ತಿಯಾಗಿರುವಂಥ ಮರಿಯಾ ಹುಸೇನ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಂದು ಕಡೆ ನಿವೃತ್ತ ಮುಖ್ಯ ಇಂಜಿನಿಯರ್ BBMP ಇವರು ಕೂಡ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸೋಮಶೇಖರ್ ಸರ್ ನಮಸ್ತೆ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂದ್ಕೊಳ್ತೀನಿ. ನಮಸ್ಕಾರ. ನಮಸ್ತೆ ಸರ್. ಕೇಳಿಸ್ತಾ ಇದೆ. ಮೊದಲ ಪ್ರಶ್ನೆ ನಿಮಗೆ ಕೇಳ್ಬಿಡ್ತೀನಿ ಸರ್. ನಿನ್ನೆ ಸುರಿದಂಥ ಒಂದು ಮಳೆಗೆ ಇಂಥ ಅವಾಂತರಗಳಾಗುತ್ತೆ ಅಂತ ಹೇಳಿದ್ರೆ ಅಧಿಕಾರಿಗಳಿಗೆ ನಾವು ಇದನ್ನು ಮಾಡಬೇಕು ಅನ್ನುವಂಥ ವ್ಯವಧಾನಗಳು ಇರೋದಿಲ್ವಾ? ನಿನ್ನೆ ಸುರಿದಂತ ಮಳೆ ಇಂಟೆನ್ಸಿಟಿ ತುಂಬಾ ಜಾಸ್ತಿ ಇತ್ತು. ಸುಮಾರು 75 ಮಿಲಿಮೀಟರ್ಗಿಂತ ಜಾಸ್ತಿ ಮಳೆ ಆಗಿದೆ. ಮತ್ತೆ ಅವಧಿನೂ ಬಾರಿ ಕಡಿಮೆ ಅವಧಿಲಿ ಆಗಿದೆ. 1 ಅವರ್ಗಿಂತ ಕಡಿಮೆ ಅವಧಿನಲ್ಲೇ ಜೋರ್ ಮಳೆ ಆಗಿದೆ. ಈ ಇಂಟೆನ್ಸಿಟಿ ಜಾಸ್ತಿ ಇದೆ. ಮತ್ತೆ ಗಾಳಿ, ಅದು ಮಳೆ ಜೊತೆಗೆ ಗಾಳಿನೂ ಜಾಸ್ತಿ ಆಗಿದ್ರಿಂದ ಅನಾಹುತಗಳು ಜಾಸ್ತಿ ಆಗಿದೆ. ಇದು ಸಮ್ಮರ್ ರೈನ್ಸ್, ಪ್ರೀ ಮಾನ್ಸೂನ್ ಶವರ್ ಅಲ್ಲಿ ಇದು ಕಾಮನ್. ಬಟ್ ಇಂಟೆನ್ಸಿಟಿ ಮೇಲೆ ಹೋಗುತ್ತೆ. ನಮ್ಮ ಏನು ಸಿಟಿನಲ್ಲಿ ಯಾವ್ದೇ ಫ್ಲಡ್ಡಿಂಗ್ ಆಗೋದು ಮತ್ತೆ ಬೇರೆ ಅನಾಹುತಗಳಾಗೋದು ಗಾಳಿ ಮಳೆಯಿಂದ ಜಾಸ್ತಿ ಆಗುತ್ತೆ. ಅದರಿಂದ ನಿನ್ನೆ ಸ್ವಲ್ಪ ಅನಾಹುತಗಳು ಜಾಸ್ತಿ ಆಗಿದೆ ಅಂತ ನನ್ನ ಭಾವನೆ. ಬಟ್ ಪ್ರತಿ ಬಾರಿಯೂ ಕೂಡ ಇಂಥ ಮಳೆ ಆಗುತ್ತೆ ಅನ್ನುವಂಥ ಅಂದಾಜುಗಳು ಇರುತ್ತಲ್ಲ ಸರ್, ಸಿದ್ಧತೆಗಳು ಏನಿರುತ್ತೆ BBMP ಮತ್ತು GBA ದೃಷ್ಟಿಯಿಂದ? ಯಾವೆಲ್ಲ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅವರು? ಸಿದ್ಧತೆಗಳು ಬಂದಾಗ, ಸಿದ್ಧತೆಗಳು ಅಂದ್ರೆ ಮಾನ್ಸೂನ್ ಪರ್ಟಿಕ್ಯುಲರ್ಲಿ ಈ ಏಪ್ರಿಲ್ಗಿಂತ ಮುಂಚೆನೆ ಅಥವಾ ಫೆಬ್ರವರಿ ಮಾರ್ಚಿನಲ್ಲಿ ಕೆಲವೊಂದು ಸಿದ್ಧತೆಗಳು ಮಾಡ್ಕೊಬೇಕಾಗುತ್ತೆ. ಒಣ ರೆಂಬೆಗಳನ್ನ ಕಟ್ ಮಾಡೋದು, ಅಥವಾ ಮರಗಳು ಯಾವ್ದಾದ್ರು ವೀಕ್ ಆಗಿದ್ರೆ ಅದನ್ನ ತೆರವುಗೊಳಿಸೋದು, ಮತ್ತೆ ಡ್ರೈನೇಜ್ ಸಿಸ್ಟಮ್, ಪರ್ಟಿಕ್ಯುಲರ್ಲಿ ಲೋ ಲೈಯಿಂಗ್ ಏರಿಯಾದಲ್ಲಿ ಡ್ರೈನೇಜ್ ಸಿಸ್ಟಮ್ನ ಕ್ಲೀನ್ ಆಗಿ ಇಡಬೇಕು. ಕಸ ಕಡ್ಡಿಗಳು, ಶೋಲ್ಡರ್ ಡ್ರೈನ್ ಅಂತ ಹೇಳ್ತೀವಿ, ರೋಡ್ ಸೈಡ್ ಡ್ರೈನ್ ಅಲ್ಲಿ ಕಟ್ಕೊಂಡಿರ್ತದೆ, ಅವೆಲ್ಲ ಡೇ ಟು ಡೇ ಕ್ಲೀನ್ ಮಾಡ್ತಾ ಇದ್ರೆ ನೀರು ಸರಾಗ ಹೋಗಿ ಹರ್ಕೊಂಡು ಹೋಗುತ್ತೆ, ನೀರು ಎಲ್ಲೂ ನಿಲ್ಲೋದಿಲ್ಲ. ಸೊ ಇದು ಸಿದ್ಧತೆಗಳನ್ನ ಪರ್ಟಿಕ್ಯುಲರ್ ಮರಗಳು ಎಲ್ಲಿ ಅಂದ್ರೆ ಗಾಳಿಗೆ ಬೀಳುವಂತ ಮರಗಳನ್ನ ಸ್ವಲ್ಪ ಸರ್ವೆ ಮಾಡಿ ಮುಂಚೆನೆ ಅವನ್ನ ರೆಂಬೆ ಕಟ್ ಮಾಡೋದಾಗ್ಲಿ ಅಥವಾ ವೀಕ್ ಆಗಿ ತೆರವುಗೊಳಿಸೋದು, ಮತ್ತೆ ರಸ್ತೆಗಳನ್ನ ಕ್ಲೀನ್ ಆಗಿ ಇಡೋದು, ಈ ಕಸ ಕಡ್ಡಿಗಳು ಅದನ್ನು. ಮತ್ತೆ ಇತ್ತೀಚೆಗೆ ಏನಾಗಿದೆ, ರೋಡಲ್ಲಿ
ಈ ಕಸಗಳು ಜಾಸ್ತಿ ಬರ್ತಾ ಇದೆ. ಇದೇನಾಗುತ್ತೆ, ಮಳೆ ಬಿದ್ದಾಗ ಆ ಕಸ ತೇಳ್ಕೊಂಡು ಬಂದು ಡ್ರೈನ್ ವೆಂಟ್ನ ಬ್ಲಾಕ್ ಮಾಡಕ್ ಬಿಡುತ್ತೆ. ಸೋಲ್ಡರ್ ಡ್ರೈನ್ಗಳಲ್ಲಿ, ಬ್ರಿಡ್ಜ್ಗಳಲ್ಲಿ, ಕಲ್ವರ್ಟ್ಗಳಲ್ಲಿ ಬ್ಲಾಕ್ ಆಗ್ಬಿಡುತ್ತೆ. ಅದರಿಂದ ಫ್ಲಡ್ಡಿಂಗ್ ಆಗುತ್ತೆ. ಇದೆಲ್ಲ ಸಿದ್ಧತೆಗಳನ್ನ ನಾವು ಪ್ರೀ ಮಾನ್ಸೂನ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಏಪ್ರಿಲ್ ಒಳಗೆ ಅಥವಾ ಏಪ್ರಿಲ್ ಫಸ್ಟ್ ವೀಕ್ ಒಳಗೆ ನಾವೆಲ್ಲ ಇದೆಲ್ಲ ಮಾಡ್ಕೊಂಡ್ರೆ ಅನಾಹುತಗಳನ್ನ ಕಡಿಮೆ ಮಾಡ್ಬೋದು. ಬಟ್ ಈ ಸಿದ್ಧತೆಗಳು ಆಗ್ತಿದೆಯಾ ನೈಜ ಮಟ್ಟದಲ್ಲಿ? ವಾಸ್ತವವಾಗಿ ಈ ಸಿದ್ಧತೆಗಳು ಪ್ರತಿ ವರ್ಷ ಆಗ್ತಿದೆಯಾ? ಆಗ್ತಾ ಇರುತ್ತೆ. ಎವ್ರಿ ದಿನ ರಸ್ತೆಗೆ ಕಸ ಗುಡಿಸೋದು ಇವೆಲ್ಲ ನಡೀತಾ ಇರ್ತದೆ. ಬಟ್ ಇನ್ನೂ ಸ್ವಲ್ಪ ಎಫೆಕ್ಟಿವ್ ಆಗಿ, ಇನ್ನೂ ಸ್ವಲ್ಪ ಜವಾಬ್ದಾರಿಯಿಂದ ಮಾಡಿದ್ರೆ ಖಂಡಿತ ಇದನ್ನ ಸ್ವಲ್ಪ ಕಡಿಮೆ ಮಾಡ್ಬೋದು, ಅನಾಹುತಗಳನ್ನ ಕಡಿಮೆ ಮಾಡ್ಬೋದು. ಮತ್ತೆ ಸಾರ್ವಜನಿಕರದು ನಾನೊಂದು ಗಮನಿಸಿದೇನಂದ್ರೆ, ಸಾರ್ವಜನಿಕರದು ಪಾತ್ರನೂ ಇಲ್ಲಿ ಮುಖ್ಯವಾಗಿದೆ. ಹೌದು. ಯಾಕಂದ್ರೆ ಮನೆಗೆ ಕಸ ಕಲೆಕ್ಟ್ ಮಾಡುವಂತ ಪದ್ಧತಿ ಇದ್ರೂನು ನೀವು ನೋಡ್ತಾ ಇರ್ಬೋದು, ರಸ್ತೆ ಎಲ್ಲಿ ಅಂದ್ರೆ ಕಸ ಸುರಿದ್ಬಿಟ್ಟು ಕಸ ಎಸ್ಬಿಟ್ಟು ಹೋಗ್ತಾರೆ. ಪ್ಲಾಸ್ಟಿಕ್ ವೇಸ್ಟ್, ಡಿಬ್ರೀಸ್ ಎಲ್ಲ ಏನಾಗುತ್ತೆ, ಮಳೆ ಬಂದಾಗ ಅವೆಲ್ಲ ತಿರ್ಕೊಂಡ್ ಬರುತ್ತೆ. ಬೆಳಿಗ್ಗೆ ಬಂದು ರಸ್ತೆ ಕ್ಲೀನ್ ಮಾಡಿರ್ತಾರೆ, ಮತ್ತೆ ಸಂಜೆ ಆಗೋದ್ರೊಳಗೆ ಅಷ್ಟೇ ಕಸ, ಅಷ್ಟೇ ವೇಸ್ಟ್ ಮೆಟೀರಿಯಲ್ಸ್ ಎಲ್ಲ ರಸ್ತೆನಲ್ಲಿ, ಫುಟ್ಪಾತ್ ಮೇಲೆ ಎಲ್ಲ ಬಿದ್ದಿರುತ್ತದೆ. ಹಾಗಾಗಿ ಸಾರ್ವಜನಿಕರು ಸಹ ಜವಾಬ್ದಾರಿಯಿಂದ ನಡ್ಕೊಳ್ಳೋದು ಇದರಲ್ಲಿ ಪ್ರಮುಖ ಇದೆ. ಆ ಅಥಾರಿಟಿಗಳು ಮಾಡಿದ್ರು, ಪಾಲಿಕೆಗಳು ಕೆಲಸ ಮಾಡಿದ್ರು, ಅದೇ ಈಕ್ವಲ್ ಆಗಿ ಸಾರ್ವಜನಿಕರು ಇದನ್ನ ಗಮನದಲ್ಲಿ ಇಟ್ಕೊಬೇಕು, ನಮ್ದು ಪಾತ್ರ ಇದೆ ಇದರಲ್ಲಿ ಅಂತ. ನೀವು BBMP ನಿವೃತ್ತ ಎಂಜಿನಿಯರ್ ಆಗಿರೋ ಕಾರಣಕ್ಕಾಗಿ ಕೇಳ್ತಿದ್ದೀನಿ ಸರ್, ಒಂದು ನಗರ ಅಂದ್ರೆ ಹೆಂಗಿರಬೇಕು ಎಂಜಿನಿಯರ್ ದೃಷ್ಟಿಯಿಂದ? ಆ ರೀತಿಯಲ್ಲಿ ಬೆಂಗಳೂರು ಇವತ್ತು ಕಾರ್ಯನಿರ್ವಹಿಸ್ತಿದೆಯಾ? ಬೆಂಗಳೂರು ಮೂಲತಃವಾಗಿ ವೆಲ್ ಪ್ಲಾನ್ಡ್ ಸಿಟಿ ಅಲ್ಲ. ಇದು ಸುಮಾರು ಶತಮಾನಗಳಿಂದ ಅದು ಹಾಗೆ ಚಿಕ್ಕಹಳ್ಳಿಯಿಂದ ಹಾಗೆ ಪಟ್ಟಣ ನಗರ ಅಂತ ಆಗಿ ದೊಡ್ಡದಾಗಿ ಬೆಳೆದಿದೆ. ಯಾವುದೇ ಕೆಲವು ಲೇಔಟ್ಗಳು ಮಾತ್ರ ಪ್ಲಾಂಟ್ ಸಿಟಿ, ಜಯನಗರ ಇರ್ಬೋದು, ಮಲ್ಲೇಶ್ವರಂ ಇರ್ಬೋದು, ಆ ತರ ಕೆಲವು ಪ್ಲಾಂಟ್ ಲೇಔಟ್ಗಳು ಇದೆ ಹೊರತು ಬೇರೆ ಇನ್ನೆಲ್ಲ ರೆವಿನ್ಯೂ ಪ್ಯಾಕೆಟ್ಗಳು ಅಂದ್ರೆ ಎಪಿಸೋಡ್ ಗ್ರೋತ್ ಆಗಿ ನಗರ ದೊಡ್ಡದಾಗಿದೆ. ಆದ್ರೆ ವೆಲ್ ಪ್ಲಾಂಟ್ ಸಿಟಿ ಅಂತ ಹೇಳಕ್ ಆಗಲ್ಲ ಇದರಲ್ಲಿ. ಸೊ ಹಾಗಾಗಿ ಸಮಸ್ಯೆಗಳು ಪ್ಲಾನಿಂಗ್ ಅಥಾರಿಟಿ ಮಾಡುವಾಗ ಕೆಲವೊಂದು ಮುಂಜಾಗ್ರತಾ ಕ್ರಮವಾಗಿ ಪ್ಲಾನಿಂಗ್ ಮಾಡಿದ್ರೆ ನಗರ ಯಾವ ತರ ಇರ್ಬೇಕು ಅನ್ನೋದು ಮಾಡಿದ್ರೆ ಇದು ಕಡಿಮೆ ಸಮಸ್ಯೆಗಳನ್ನ ಕಡಿಮೆ ಮಾಡ್ಬೋದಾಗಿತ್ತು. ಪರ್ಟಿಕ್ಯುಲರ್ಲಿ ರೈನ್ ವಾಟರ್ ಫ್ಲೋ ಅಂದ್ರೆ ಏನು ಡ್ರೈನೇಜ್ ಸಿಸ್ಟಮ್ ಹೇಳ್ತೀವಲ್ಲ, ರಾಜಕಾಲುವೆಗಳು ಅಂತ ಏನ್ ಹೇಳ್ತೀವಲ್ಲ ಕನ್ನಡದಲ್ಲಿ, ಅದನ್ನ ಆತರ ಆ ಡ್ರೈನೇಜ್ ಸಿಸ್ಟಮ್ ಇನ್ನು ಅಗಲವಾಗಿ ಆಳವಾಗಿ ಮಾಡಿದ್ರೆ ಇವೆಲ್ಲ ಕ್ಯಾರಿಂಗ್ ಕೆಪಾಸಿಟಿ ಜಾಸ್ತಿ ಆಗ್ತದೆ. ಈಗ ಏನಾಗುತ್ತೆ, ರೈನ್ ವಾಟರ್ ಕ್ಯಾರಿಂಗ್ ಕೆಪಾಸಿಟಿ ಕಡಿಮೆ ಇದೆ. ಆದ್ರೂ ಪಾಲಿಕೆಗಳು ಮಾಡ್ತಾ ಸುಮಾರು ದಶಕಗಳಿಂದ ಈ ಕೆಲಸ ನಡೀತಾ ಇದೆ, ಇಲ್ಲ ಅಂತಲ್ಲ. ತುಂಬಾ ಅಭಿವೃದ್ಧಿಗಳು ಆಗಿದೆ. ಕೆಲವೊಂದು ಪೆರಿನಿಯಲ್ ಲೋ ಲೇಯಿಂಗ್ ಏರಿಯಾಗಳು ಇದ್ದು ಬೆಂಗಳೂರಿನಲ್ಲಿ. ನಾನು ಸರ್ವಿಸ್ ಸೇವೆಯಲ್ಲಿದ್ದಾಗ ನಾನು ತುಂಬಾ ಗಮನಿಸಿದೀವಿ, ಸಾಲ್ವ್ ಮಾಡಿದೀವಿ. ಕೆಲವೆಲ್ಲ ಸಾಲ್ವ್ ಆಗಿದ್ದಾವೆ, ಇಲ್ಲ ಅಂತಲ್ಲ. ಇನ್ನು ನಗರ ಬೆಳೀತಾ ಸಮಸ್ಯೆಗಳು ಅಷ್ಟೇ ಜಾಸ್ತಿ ಆಗಿದೆ. ಮತ್ತೆ ಎಪಿಸೋಡ್ ಗ್ರೋತ್ ಆಗಿರೋದ್ರಿಂದ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇದೆ. ಕೆಲವೊಂದು ರಸ್ತೆಗಳನ್ನ ಅಗಲ ಮಾಡಕ್ಕಾಗಲ್ಲ, ಡ್ರೈನೇಜ್ ಮಾಡ್ಲಿಕ್ಕೆ ಆಗಲ್ಲ. ಇರೋ ಸಿಸ್ಟಮ್ ಏನಿದೆ ಅದನ್ನೇ ಮೇಂಟೈನ್ ಮಾಡ್ಕೊಂಡು ಹೋಗುವಂತ ಪರಿಸ್ಥಿತಿ ಇದೆ ಬೆಂಗಳೂರು ಕೋರ್ ಸಿಟಿನಲ್ಲಿ. ನಾವು ಯಾವುದೇ ಹೊಸ ಡ್ರೈನ್ ಮಾಡಕ್ ಆಗೋದಿಲ್ಲ. ಇರೋ ಡ್ರೈನ್ ಅನ್ನೇ ಇಂಪ್ರೂವ್ ಮಾಡಬೇಕು, ಅದನ್ನೇ ಮೇಂಟೈನ್ ಮಾಡಬೇಕು. ಮತ್ತೆ ಪರ್ಟಿಕ್ಯುಲರ್ ಲೋ ಲೈಯಿಂಗ್ ಏರಿಯಾಗಳಿಗೆ ಸಮಸ್ಯೆಗಳಿದೆ. ನಮ್ಮ ಬೆಂಗಳೂರು ಮೂಲತಃ ಸಮತಟ್ಟವಾದಂತ ನಗರ ಪ್ರದೇಶ ಅಲ್ಲ. ವ್ಯಾಲಿಗಳಿದೆ, ರಿಡ್ಜ್ ಇದೆ, ಹಳ್ಳ ದಿಣ್ಣೆಗಳಿದೆ. ಸೊ ಹಾಗಾಗಿ ಕೆಲವೊಂದು ನಾವು ಮಾಡ್ತಾ ಇದ್ದೀವಿ. ಆದ್ರೆ ಪಾಲಿಕೆ ಮೊದಲಿಂದ ನಾವು ಇದರಲ್ಲಿ ಗಮನ ಹರಿಸಿ ಮಾಡ್ತಾ ಇದೆ. ಬಟ್ ಅಲ್ಲ ಸರ್, ನನ್ನೊಂದು ಪ್ರಶ್ನೆ ಏನಂದ್ರೆ, ಈಗ ಕಳೆದ ಬಾರಿ ಉತ್ತರ ಕನ್ನಡ ಜಿಲ್ಲೆಯ ಶಿರೂರಿನಲ್ಲಿ ಒಂದು ಗುಡ್ಡ ಕುಸಿತ ಪ್ರಕರಣ ಆಯಿತು. ಅನೇಕ ಜನ ಅಲ್ಲಿ ಮೃತಪಟ್ಟರು. ಇಂತಹ ಕರಾವಳಿ ಪ್ರದೇಶದಲ್ಲಿ ಇಂಥ ಘಟನೆಗಳಾಗುತ್ತೆ ಅಂತ ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಅದಕ್ಕೊಂದು ಕ್ರಮ ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇರುತ್ತೆ. ಒಂದ್ಸಗೆ ನಾವು ಬೆಂಗಳೂರಿನ ವಿಚಾರಕ್ಕೆ ಬರೋದಾದರೆ, ಬೆಂಗಳೂರಿನಲ್ಲಿ ಇಂಥ ಅವಾಂತರಗಳು ಪ್ರತಿ ವರ್ಷವೂ ಆಗುತ್ತೆ. ನೀವು ಎಲೆಕ್ಟ್ರಾನ್ ಸಿಟಿ ತೆಗೆದುಕೊಳ್ಳಿ, ಬೆಂಗಳೂರಿನ ಹೊಸ ಭಾಗಗಳು ಅಂತ ಏನು ಕರಿತೀವಿ, ಆ ಎಲ್ಲ ಭಾಗಗಳಲ್ಲೂ ಕೂಡ ಸಮಸ್ಯೆಗಳು ಪ್ರತಿ ವರ್ಷ ಸೃಷ್ಟಿಯಾಗುತ್ತೆ. ಹೌದು, ಮಳೆ ಈಗೇನ ಹೇಳಿದ್ನಲ್ಲ, ಮಳೆ ಇಂಟೆನ್ಸಿಟಿ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ್ದು ಸಮಸ್ಯೆಗಳು ಅಂದ್ರೆ ಎಲ್ಲಾ ನಗರಗಳು ಯಾವುದನ್ನು 100% ಇದನ್ನ ಮಾಡ್ಲಿಕ್ಕಾಗಲ್ಲ. ಎಂತೆಂತ ಇವನ್ ಬೇರೆ ವೆಸ್ಟರ್ನ್ ಕಂಟ್ರೀಸ್ ಅಲ್ಲಿ ಕೆಲವು ಸಿಟಿಗಳು ತಗೊಂಡ್ರು ಅಲ್ಲೂ ಹೆವಿ ರೈನ್ಸ್ ಆದಾಗ ಸಮಸ್ಯೆಗಳು ಉದ್ಭವ ಆಗ್ತವೆ, ಇಲ್ಲ ಅಂತಲ್ಲ. ಸೊ ಯಾವುದೇ ಸಿಟಿ ತಗೊಳ್ಳಿ, ಇವನ್ ನೀವು ಇಂಡಿಯಾದಲ್ಲ ತಗೊಳ್ಳಿ, ಡೆಲ್ಲಿನಲ್ಲಿ ಇಷ್ಟು 70-75 ಮಳೆ ಆದ್ರೆ ಅಲ್ಲಿ 3-4 ಕಡೆ ನೀರ್ ನಿಂತ್ಕೊಳ್ಳುವಂತ ಸಮಸ್ಯೆಗಳು, ಈ 24 hours ನೀರ್ ನಿಲ್ಲುವಂತ ಸಮಸ್ಯೆಗಳು ಉದ್ಭವ ಆಗುತ್ತೆ. ಅಫ್ಕೋರ್ಸ್ ಡೆಲ್ಲಿ ವೆಲ್ ಪ್ಲಾನ್ಡ್ ಸಿಟಿ ಆದ್ರೂ, ನ್ಯೂ ಡೆಲ್ಲಿ ವೆಲ್ ಪ್ಲಾನ್ಡ್ ಸಿಟಿ ಆದ್ರೂ ಸಮಸ್ಯೆ ಆಗುತ್ತೆ. ನೀವು ಯಾವುದೇ ಅಮೆರಿಕಾದಲ್ಲಿ ಯಾವುದೇ ಸಿಟಿ ತಗೊಳ್ಳಿ, ನಾನೊಂದು ನ್ಯೂಯಾರ್ಕ್ 10 ವರ್ಷದಿಂದ ಒಂದು ನ್ಯೂಸ್ ಅಲ್ಲಿ ನೋಡಿ, ನ್ಯೂಯಾರ್ಕ್ ಸಿಟಿನಲ್ಲಿ 8-9 ಅಡಿ ವಾಟರ್ ಸ್ಟಾಗ್ನೇಷನ್ ಆಗಿತ್ತಂತೆ. ಅದನ್ನ ಕ್ಲಿಯರ್ ಮಾಡ್ಲಿಕ್ಕೆ 10 days ತಗೊಂಡು ನ್ಯೂಸ್ ಅಲ್ಲಿ ನೋಡಿದ್ದು. ಹಾಗೆ ವೆಲ್ ಪ್ಲಾನ್ಡ್ ಸಿಟಿ ಆದ್ರೂ ಕೆಲವೊಂದು
ಮಳೆ ಇಂಟೆನ್ಸಿಟಿ ಅಥವಾ ರೈನ್ಫಾಲ್ ಅಂತ ಏನ್ ಹೇಳ್ತೀವೋ ಅದು ಜಾಸ್ತಿ ಆದಾಗ ಕೆಲವು ತಾತ್ಕಾಲಿಕವಾದ ಸಮಸ್ಯೆಗಳು ಆಗ್ತವೆ. ನೋಡಿ, ಈಗ ಬೆಂಗಳೂರಲ್ಲಿ ನೀವು ನಿನ್ನೆ 75 ಮಿಲಿಮೀಟರ್ ಮಳೆ ಆದ್ರೂ ನೀವು 2-3 ಗಂಟೆನಲ್ಲಿ ಎಲ್ಲೂ ನೀರ್ ನಿಲ್ಲುವಂತ ಎಲ್ಲೂ ಕಾಣಿಸೋದಿಲ್ಲ, ಹರ್ಕೊಂಡು ಹೋಗುತ್ತೆ. ಬಟ್ ಆ ಟೈಮಲ್ಲಿ 1 hour 2 hours ಏನಿರುತ್ತೋ ಆ ಅವರ್ಸ್ ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ತವೆ. ಎಸ್ ಸರ್, ಬರ್ತೀನಿ, ಮಾತನಾಡಿಸ್ತೀನಿ ಸರ್. ಮತ್ತೊಂದು ಕಡೆ ಮರಿಯಾ ಹುಸೇನ್ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್, ಒಂದು ಮಳೆ 1 ಗಂಟೆ ಸುರಿದಂಥ ಮಳೆ, ಈ ಮಳೆಗೆ ಈ ನಮೂನಿ ಅವಾಂತರ ಅಂತ ಹೇಳಿದರೆ ಜೂನ್ನಲ್ಲಿ ಹೆಂಗೆ ನಿಭಾಯಿಸ್ತಾರೆ ಇವರು? ನಮ್ಮ ಸರ್ಕಾರ ಯಾವತ್ತು ಒಂದು ಮಳೆಗಾಲಕ್ಕೆ ಮುಂಚೆನೇ ಈ ಸ್ಥಿತಿ ಇದ್ರೆ, ಮಳೆಗಾಲ ಇನ್ನ 1.5 ತಿಂಗಳಲ್ಲಿ ಮಳೆಗಾಲ ಸ್ಟಾರ್ಟ್ ಆಗುತ್ತೆ. ಸೊ ಆವಾಗ ಯಾವ ಸ್ಥಿತಿ ಇರುತ್ತೆ ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಬಿಕಾಸ್ GB ಅಂತ ಹೇಳ್ತಿರೋದು, GB has become a joke. ಪ್ರಿಪರೇಷನ್ ಬಿಫೋರ್ ರೈನ್ಸ್, ಮಳೆಗಾಲಕ್ಕೆ ಮುಂಚೆ ಪ್ರಿಪರೇಷನ್. ಇವತ್ತು ನೀವು ಇಷ್ಟೊಂದು ಅಪಘಾತಗಳು ಆಗ್ತಿದ್ರು ಪ್ರಿಪರೇಷನ್ ಫ್ರಮ್ GBA ಇಸ್ 0. ಅವ್ರನ್ನ ಬಂದು ನೀವು ಯಾವುದೇ ಒಂಥರ ಪ್ರಿಪೇರ್ ಮಾಡ್ತಿರೋದು ನೀವು ನೋಡೋಕ್ಕಾಗಲ್ಲ. ಆ್ಯಂಡ್ ಎಸ್ಟರ್ಡೇಸ್ ಇನ್ಸಿಡೆಂಟ್ ನೀವು ನೋಡೋಕೆ ಹೋದ್ರೆ, ನಿನ್ನೆ 8 ಇಂದ 10:30ವರೆಗೂ ನಾವು ಹಾಸ್ಪಿಟಲಲ್ಲಿ ಇದ್ವಿ, ನೋಡ್ತಾ ಇದ್ವಿ ಕಣ್ಣಲ್ಲಿ. ಆ ದೃಶ್ಯಗಳನ್ನು ನೋಡಿಬಿಟ್ಟು ಈ ಸಿಚುವೇಶನ್ ಯಾರಿಗೂ ಬರಬಾರ್ದಂತ ಅಲ್ಲಿ ಇದ್ದಂಥ ಸ್ವಲ್ಪ ಬೀದಿ ಬದಿ ವ್ಯಾಪಾರಿಗಳು ಬಂದು ನಮ್ಮ ಹತ್ರ ಮಾತಾಡೋಕ್ಕೆ ಬಂದರು. ನಾವು ಮಾತಾಡ್ತಾ ನಮ್ಗೆ ಇನ್ಫಾರ್ಮೇಷನ್ ಏನು ಬಂತಂದರೆ, ಆ ವ್ಯಾಪಾರಿಗಳು ಸುಮಾರು 1 ವರ್ಷಕ್ಕೆ ಮುಂಚೆನೇ ಅಪ್ರೋಚ್ ಮಾಡಿ ಹೇಳಿದ್ದಾರೆ. ಬೌರಿಂಗ್ ಹಾಸ್ಪಿಟಲ್ ಒಳಗಡೆ ಕೆಲಸ ಸುಮಾರು ಒಂದು 4-5 ವರ್ಷದಿಂದ ನಡೀತಾನೆ ಇದೆ. ಅಲ್ಲಿ ಬಂದು ಸ್ಯಾಂಡ್ ಡಂಪ್ ಮಾಡ್ತಿದ್ದಾರೆ, ಅದರಿಂದ ಗೋಡೆ ವೀಕ್ ಆಗ್ತಿದೆ, ಸ್ವಲ್ಪ ಮಾತಾಡಿಸಿ. ಯಾಕಂದ್ರೆ ನೀವು ಬೌರಿಂಗ್ ಹಾಸ್ಪಿಟಲ್ ಕೆಲಸ ವರ್ಷಗಂಟ್ಲು ನಡೆಸ್ತಾ ಇದ್ದೀರಾ, ರೆನೋವೇಷನ್ ಮಾಡ್ತಾ ಇದೀವಿ, ಹೊಸ ಬಿಲ್ಡಿಂಗ್ ಕಟ್ತಾ ಇದೀವಿ, ಹೊಸ ಕಟ್ಟಡ ಕಟ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಿತ್ತಲ್ಲ ವಾಲ್ ಅಷ್ಟು ವೀಕ್ ಇದೆ ಅಂತ. ಅದು ನೀವು ಇನ್ಕ್ಲೂಡ್ ಮಾಡಿಬಿಟ್ಟು ನೀವು ಮಾಡಬಹುದಾಗಿತ್ತಲ್ವಾ? ದೇ ಕುಡ್ ಹ್ಯಾವ್ ಇನ್ಕ್ಲೂಡೆಡ್ ಅದನ್ನ. ರೆನೋವೇಷನ್ ಅಲ್ಲಿ ನೀವು ಫುಲ್ ಇಡೀ ಹಾಸ್ಪಿಟಲ್ ಅನ್ನ ನೀವು ರೆನೋವೇಟ್ ಮಾಡ್ತಾ ಇರೋರು, ಗೋಡೆನ ರೆನೋವೇಟ್ ಮಾಡೋದ್ ಬಗ್ಗೆ ನೀವು ಯಾಕೆ ಯೋಚನೆ ಮಾಡಿಲ್ಲ? ಅದಾದ್ಮೇಲೆ ಅಲ್ಲಿ ವ್ಯಾಪಾರಿಗಳು ಒಂದ್ಸರಿ ಹೇಳಿದ್ದಾರೆ, ಈ ಗೋಡೆ ಸ್ವಲ್ಪ ವೀಕ್ ಕಾಣಿಸ್ತಿದೆ, ಸ್ವಲ್ಪ ಏನಾದ್ರು ಮಾಡಿ ಇದ್ರ ಬಗ್ಗೆ ಅಂತ. ಇವಾಗ ಅವ್ರು ಹೇಳ್ತಿದ್ದಾರೆ ಇದ್ರ ಬಗ್ಗೆ ಮಾಹಿತಿನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಆದ್ರೆ ವ್ಯಾಪಾರಿಗಳು ಕ್ಲಿಯರ್ ಆಗಿ ಹೇಳ್ತಿದ್ದಾರೆ, 1 ವರ್ಷಕ್ಕೆ ಮುಂಚೆನೆ ನಾವು ಹೇಳಿದೀವಿ ಈ ಗೋಡೆ ವೀಕ್ ಇದೆ ಅಂತ, ಸ್ವಲ್ಪ ಏನಾದ್ರೂ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿದೀವಿ MLA ರಿಜ್ವಾನ್ ಅರ್ಷದ್ ಅವ್ರ ಹತ್ರ. ಅವ್ರು ಏನೋ ಕ್ರಮ ಕೈಗೊಳ್ಳಿಲ್ಲ ಅಂತ. ಇದಕ್ಕೆ ನಾವು ಎಸ್ ಅಂತ ಅಕ್ಸೆಪ್ಟ್ ಮಾಡ್ತೀವಿ. ಯಾಕಂದ್ರೆ 2023 ನೀವು ಇದೇ ಶಿವಾಜಿನಗರ ಕ್ಷೇತ್ರದಲ್ಲಿ ಭಾರತೀನಗರ ಎಂಬ ವಾರ್ಡಲ್ಲಿ BBMP ಸ್ಕೂಲ್ ಒಂದು ಕುಸಿದು ಬಿತ್ತು. ಆ ಸ್ಕೂಲ್ ಬಂದು ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್. ಆ ಸ್ಕೂಲ್ ಬಗ್ಗೆ 80 ಸ್ಟೂಡೆಂಟ್ಸ್ ಓದ್ತಾ ಇರುವಂತ ಸ್ಕೂಲ್, ಅದು 80 ಚಿಕ್ಕ ಮಕ್ಕಳು ಓದ್ತಾ ಇರುವಂತ ಸ್ಕೂಲ್. ಆ ಟೀಚರ್ಸ್ ಲೆಟರ್ ಪ್ರೂಫ್ ಇಂದ ತೋರಿಸ್ತಾ ಇದ್ರು, ನಾವು 2.5 ವರ್ಷದಿಂದ ಕಂಪ್ಲೇಂಟ್ ಮಾಡ್ತಾನೆ ಇದೀವಿ BBMPಗೆ ಅಂತ. ಇವರು ಏನು ಕ್ರಮ ಕೈಗೊಳ್ಳದೆ ಆಂಧ್ರದಲ್ಲಿ ಆವಾಗ ಎಲೆಕ್ಷನ್ ಕ್ಯಾಂಪೇನ್ ಮಾಡಕ್ಕೆ ನಮ್ಮ ರಿಜ್ವಾನ್ ಅರ್ಷದ್ ಅವರು ಹೋಗ್ಬಿಟ್ಟಿದ್ರು. ಅಲ್ಲಿ ಸ್ಕೂಲ್ ಅವ್ರ ಟೈಮ್ ಚೆನ್ನಾಗಿತ್ತು, ಸ್ಕೂಲ್ ಬೆಳಗ್ಗೆ 5:00 ಕುಸಿದು ಬಿತ್ತು. 8 ಗಂಟೆಗೆ 7:30 8 ಗಂಟೆಗೆ ಸ್ಟೂಡೆಂಟ್ಸ್ ಬರ್ತಾ ಇದ್ದಾರೆ ಸ್ಕೂಲಕ್ಕೆ, ಡ್ರಾಪ್ ಮಾಡ್ತಾ ಇದ್ದಾರೆ ಪೇರೆಂಟ್ಸ್. ಅಲ್ಲಿ ಬಂದು ನೋಡಿದ್ರೆ ಸ್ಕೂಲೇ ಇಲ್ಲ. ಸೊ ದಿಸ್ ಇಸ್ ನಾಟ್ ನ್ಯೂ ಫಾರ್ ಶಿವಾಜಿನಗರ್. ಶಿವಾಜಿನಗರಲ್ಲಿ ಇದು ಆಗಿದೆ ಮೊದಲು. ಸೊ ಯಾವಾಗ ಅಲ್ಲಿ ಬಂದು ಜನ ಕಂಪ್ಲೇಂಟ್ ಮಾಡ್ತಾರೆ, ಈ ಬಿಲ್ಡಿಂಗ್ ವೀಕ್ ಇದೆ, ಈ ಸ್ಟ್ರಕ್ಚರ್ ವೀಕ್ ಇದೆ ಅಂತ, ಅದನ್ನ ಪ್ರಯಾರಿಟೈಸ್ ಮಾಡಿಬಿಟ್ಟು ಇವ್ರು ಅದನ್ನ ಕ್ರಮ ಕೈಗೊಳ್ಬೇಕಲ್ವಾ? ಅದು ಮಾಡೋದಿಲ್ಲ. ಇವಾಗ ವೆಯ್ಟ್ ಮಾಡ್ತಾ ನಾವು ಏನ್ ನೋಡಿದೀವಿ ಅಂದ್ರೆ, ಫ್ಯಾಮಿಲಿಗಳು, ಸುಮಾರು ಫ್ಯಾಮಿಲಿಗಳು ಒಬ್ಬ ಮನುಷ್ಯ ಅವ್ರ ಮನೆಯಲ್ಲಿ ಅರ್ನ್ ಮಾಡ್ತಿರೋಂಥ ಮನುಷ್ಯ ತೀರೋಗಿದ್ದಾರೆ. ಅವ್ರ ಮಕ್ಕಳು ಮಾತಾಡ್ಸಕ್ ಹೋದ್ರೆ ನೀವು ಹೆಂಗಸರು ಹೇಳ್ತಾರೆ 1.5 ವಯಸ್ಸು ಹುಡುಗ ಇದ್ದಾರೆ, 3 ವಯಸ್ಸು ಹುಡುಗಿ ಇದ್ದಾರೆ, ಅವ್ರಿಗೆ ಅವ್ರ ಹಸ್ಬೆಂಡ್ ತೀರ್ ಹೋಗಿದ್ದಾರೆ ಅಂತ. ಈ ರಾಜಕಾರಣಿಗಳಿಗೆ ಏನ್ ಹೇಳ್ಬೇಕಂದ್ರೆ ನಾಚಿಕೆನೇ ಇಲ್ಲ. ಬಂದು ಅಲ್ಲಿ 5 ಲಕ್ಷ ನಾವು ಕೊಟ್ಬಿಡ್ತೀವಿ ಒಂದೊಂದು ಫ್ಯಾಮಿಲಿಗೆ ಅಂತ ಎಷ್ಟು ಸುಲಭವಾಗಿ ನೀವು ಹೇಳ್ಬಿಟ್ಟು ಹೋಗ್ಬಿಡ್ತೀರಾ? ನೀವು ಅಲ್ಲಿ ಈ ಆಕ್ಷನ್ ತಗೊಂಡು ಅದನ್ನ ಏನ್ ಎಕ್ಸಿಕ್ಯೂಟ್ ಮಾಡಬೇಕು, ಯಾರು ಅದನ್ನ ನೆಗ್ಲೆಕ್ಟ್ ಮಾಡಿದ್ರು, ಇದರ ಪರಿಹಾರ ಏನು, ಇದು ನೆಕ್ಸ್ಟ್ ಟೈಮ್ ಆಗದೆ ಇರೋ ತನಕ ನೀವು ನೋಡ್ಕೊಳ್ತೀರಂತ ಆ ಅಶ್ಯೂರಿಟಿ ನೀವು ಯಾಕೆ ಕೊಡ್ತೀರಾ? ರಾಜಕಾರಣಿಗಳು ಅಶ್ಯೂರೆನ್ಸ್ ಕೊಡಿ ನಮ್ಗೆ. ಇನ್ಸಿಡೆಂಟ್ ಆದ್ರೆ ಬರ್ತೀರಾ, ನಿಂತ್ಕೊಳ್ತೀರಾ, ಮಾತಾಡ್ತೀರಾ, ಆಮೇಲೆ ಬಂದು ನಾವು ಪರಿಹಾರ ಇಷ್ಟು ಕೊಡ್ತೀವಿ ಒಂದು ಫ್ಯಾಮಿಲಿಗೆ ಅಂತ ಹೇಳ್ಬಿಡ್ತೀರಾ. ಆ ಪರಿಹಾರ 5 lakh rupees ಪರಿಹಾರ ನೀವು ಕೊಟ್ಟು ಹೋಗ್ಬಿಟ್ರೆ ಅವ್ರ ಫ್ಯಾಮಿಲಿಗಳು ಏನಾಗೋದು? ಆಮೇಲೆ BBMP ಅವ್ರು ಏನ್ ಹೇಳ್ತಾರೆ, ಅಲ್ಲಿ ನೀವು ಅಲ್ಲಿ ಅಂಗಡಿಗಳನ್ನೇ ಹಾಕಬಾರ್ದು ಅಂತ. ಅಂಗಡಿ ಹಾಕ ಪರ್ಮಿಷನ್ ಯಾರು ಕೊಟ್ಟಿದ್ದು? ಯಾವ ರೀತಿಯಲ್ಲಿ ನೀವು ಪರ್ಮಿಷನ್ ಕೊಡ್ತೀರಾ ಎಲ್ರಿಗೂ ಗೊತ್ತಿದೆ. ಅಲ್ಲಿ ಬಂದು ವಸೂಲಿ ಕೆಲಸಗಳು ನಡೆಯುತ್ತೆ. ನೀವು ಅಂಗಡಿಗಳು ಹಾಕೊಳ್ಳಿ, ನಾವು ವಸೂಲಿ ಮಾಡ್ಕೊಳ್ತೀವಿ ಅಂತ ವಸೂಲಿ ಮಾಡ್ಕೊಂಡು ಅಂಗಡಿಗಳನ್ನ ಹಾಕಕ್ ರೆಡಿಯಾಗಿ ಮಾಡಿಸ್ಕೊಟ್ಬಿಡ್ತಾರೆ. ಇನ್ನೊಂದು ವಿಷಯ, ಇವ್ರು ಇಡೀ ಹಾಸ್ಪಿಟಲ್ ಇವ್ರು ಬಂದು ರೆನೋವೇಟ್ ಮಾಡೋವಾಗ ಎಲ್ಲ ಮಾಡ್ತಾರೆ, ಆದ್ರೆ ಗೋಡೆ ಯಾಕೆ ರೆಡಿ ಮಾಡಿಲ್ಲ ಅಂದ್ರೆ ಅಲ್ಲಿ ಕೂತ್ಕೊಂಡು ವ್ಯಾಪಾರ ಮಾಡೋರು ಬಡವ್ರಿ ತೀರ್ ಹೋದ್ರೆ ಯಾರು ಕೇಳ್ತಾರೆ ಇವ್ರನ್ನ? ಬಂದು ಅವ್ರ ಮೇಲೆ ಗೋಡೆ ಬಿದ್ದು ಅವ್ರು ಸತ್ತೋದ್ರೆ ಯಾರು ಕೇಳ್ತಾರೆ? 5 ಲಕ್ಷ ಪರಿಹಾರ ಕೊಟ್ಬಿಡ್ತೀವಿ ಹೋಗ್ಬಿಡಿ ಅಂತಾರೆ ಅಲ್ವಾ? ಅದಕ್ಕೆ ಇವ್ರು ಇಂಟ್ರೆಸ್ಟ್ ತಗೊಳ್ಳಿಲ್ಲ ಅಲ್ಲಿ. ಇಲ್ಲಾಂದ್ರೆ ಗೋಡೆನ ಇಂಟ್ರೆಸ್ಟ್ ತಗೊಂಡು ಮಾಡಿರೋರು, ಅಷ್ಟು ಕೆಲಸ ನೀವು ಮಾಡ್ತಾ ಇರೋರು
CM ಅನ್ನ ಕರೆಸ್ತೀರಾ, DK ಶಿವಕುಮಾರ್ ಅವರ ಕರೆಸ್ತೀರಾ, ನಾವು ಎಷ್ಟು ಕೆಲಸ ಮಾಡಿದೀವಿ ನೋಡಿ ಶಿವಾಜಿನಗರ ಹೇಳ್ತೀರಾ, ಗೋಡೆ ಯಾಕೆ ರೆಡಿ ಮಾಡಿಲ್ಲ ನೀವು? ಇದಕ್ಕೆ ನೇರವಾಗಿ ನಾವು ಹೇಳ್ತೀವಿ, ಈ ಸರ್ಕಾರ ಡಸ್ ನಾಟ್ ಟೇಕ್ ಆಕ್ಷನ್ ಆನ್ ಟೈಮ್. ಏನಾದ್ರೂ ಆಗ್ಬೇಕು, ಯಾರಾದ್ರೂ ಸಾಯ್ಬೇಕು, ಅದಾದ್ಮೇಲೆ ಇವ್ರು ಬಂದು ಹೇಳ್ತಾರೆ ಓಕೆ ನೆಕ್ಸ್ಟ್ ಟೈಮ್ ನಾನು ನಡೆದಿರೋದನ್ನ ನೋಡಿದ್ರೆ ಪ್ರತಿ ವರ್ಷ ಸರ್ಕಾರದವರು ಇಂಥ ಘಟನೆ ಆದಾಗ ನೀವು ಹೇಳ್ದಂಗೆ ಪರಿಹಾರವನ್ನು ಕೊಡ್ತಾರೆ. ಆದ್ರೆ ಯಾವುದೇ ರಾಜಕಾರಣಿ ಅಥವಾ ಮುಖ್ಯಮಂತ್ರಿಗಳಾಗಿರ್ಬೋದು, ಕ್ಷೇತ್ರದ ಶಾಸಕರಾಗಿರ್ಬೋದು, ಯಾರಾದ್ರೂ ಬಂದು ಬೆಂಗಳೂರಿನ ಜನರ ಮುಂದೆ ನೋಡಿ ಮಳೆಗಾಲ ಶುರುವಾಗ್ತಾ ಇದೆ, ಇಂತಿಂತ ಅಹಿತಕರ ಘಟನೆಗಳು ಇಲ್ಲಿ ಆಗಬಹುದು ಅಂತ ನಮ್ ಲೆಕ್ಕಾಚಾರ ಇತ್ತು, ಇದನ್ನ ಸರಿಪಡಿಸಿದೀವಿ ಅಂತ ಯಾರಾದ್ರೂ ಒಬ್ಬರಾದ್ರೂ ಯಾಕಂದ್ರೆ ಮಾಡಿರಲ್ಲ ಅವರು. ಕರೆಕ್ಟ್, ಮಾಡಿರಲ್ಲ. ಆ ಘಟನೆ ಆದ್ಮೇಲೆ ಹೇಳ್ತಾರೆ ನಮ್ಗೆ ಗೊತ್ತಿರ್ಲಿಲ್ಲ, ಮಾಹಿತಿ ಇರ್ಲಿಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ರಿಟರ್ನ್ ಡಾಕ್ಯುಮೆಂಟ್ ಅವರು ಸ್ಟ್ರೀಟ್ ವೆಂಡರ್ಸ್ ಬಂದು ರಿಟರ್ನ್ ಡಾಕ್ಯುಮೆಂಟ್ ಅಲ್ಲಿ ಕೊಟ್ಟಿಲ್ಲ, ಬಾಯಲ್ಲಿ ಹೇಳಿದಾರೆ. ಅಲ್ಲಿ ಇನ್ಸ್ಪೆಕ್ಷನ್ ಹೋಗೋವಾಗ ಸ್ವಲ್ಪ ಸರ್ ಇದು ಮಾಡಿಸ್ಕೊಡ್ಬಿಡಿ ಅಂತ ಹೇಳ್ತಾರೆ, ತುಂಬಾ ಕಷ್ಟ ಆಗ್ತಿದೆ ಅಂತ. ಅವಾಗ ಇವಾಗ ಏನ್ ಹೇಳ್ತಾರೆ, ಯಾರು ನಮ್ಗೆ ಹೇಳಿಲ್ಲ, ಮಾಹಿತಿನೇ ಇಲ್ಲ ಅಂತಾರೆ. ಕೆಲಸ ನಡೀತಿದೆ, ನಿಮ್ ಕ್ಷೇತ್ರದಲ್ಲಿ ಕೆಲಸ ನಡೀತಿದೆ, ಮಾಹಿತಿ ಇಲ್ಲ ಅಂದ್ರೆ ಹೆಂಗ್ ಹೇಳ್ತೀರಾ? ಏನ್ ಮಾಡ್ತಿದ್ದಾರೆ ನಿಮ್ ಕ್ಷೇತ್ರದಲ್ಲಿ? ಕೇವಲ ಶಿವಾಜಿನಗರದ ಕಥೆ ಅಲ್ಲ ಮೇಡಮ್, ಇಂಥ ಕಂಪೌಂಡ್ಗಳು, ಇಂಥ ಬಿಲ್ಡಿಂಗ್ಗಳು ಎಷ್ಟಿದೆ ಬೆಂಗಳೂರಿನಲ್ಲಿ? ಎಲ್ಲ ಕಡೆ ಇದೆ. ಬೆಂಗಳೂರು ಇಡೀ ಇವಾಗ ಹೇಳ್ತೀರಿ ಇಡೀ ಸರ್ಕಾರನೇ ಹಂಗಿದೆ. ಯಾಕಂದ್ರೆ ಎಲ್ಲಾ ಕಡೆನೂ ಈ ತೊಂದರೆ ಆಗ್ತಿದೆ ಜನರಿಗೆ. ಸೊ ನೀವ್ ಏನ್ ಮಾಡ್ತಿದ್ದೀರಾ ಅದು ಹೇಳ್ತಿದ್ದೀರ ಅನ್ನೋದು. ನನ್ನ ಆದ ತಕ್ಷಣ ಬರ್ತಾರೆ, ಎಲ್ರು ಬರ್ತಾರೆ. ಇನ್ನೊಂದು ಏನಂದ್ರೆ ಕ್ಷೇತ್ರದ MLA ಲಾಸ್ಟ್ ಬರ್ತಾರೆ, 9 ಗಂಟೆಗೆ ಬರ್ತಾರೆ. ಎಲ್ರು ಬಂದು ಹೋದ ಮೇಲೆ 9 ಗಂಟೆಗೆ ಬರ್ತಾರೆ. ಅಲ್ಲಿ ಇನ್ಸಿಡೆಂಟ್ ಆಗಿರೋದು 6 ಗಂಟೆಗೆ. ಕೇಳಿದ್ರೆ ನಾವು ಡೆಲ್ಲಿಯಲ್ಲಿ ಇದ್ದಾರೆ ಅಂತಾರೆ. ಡೆಲ್ಲಿ ಅಂತ ಫ್ಲೈಟ್ ತಗೊಂಡು ಅವ್ರು ಬಂದ್ಬಿಡಕ್ ಆಗತ್ತ 9 ಗಂಟೆಗೆ? 9 ಗಂಟೆಗೆ ಅಲ್ಲಿ ಬರ್ತಿದ್ದಾರೆ. ಎಲ್ಲ ನಾವೆಲ್ಲ ನಿಂತಿದೀವಿ ಅಲ್ಲಿ. ಕ್ಷೇತ್ರದಲ್ಲಿ ಇದ್ದೀರಾ ನೀವು, 10 ನಿಮಿಷಗಳ ನಿಮ್ ಮನೆಯಿಂದ ಅಲ್ಲಿ ಬರಕ್ಕೆ 9 ಗಂಟೆಗೆ ಬರ್ತಿದ್ದೀರಾ ನೀವು? CM ಬಂದ್ಬಿಟ್ಟು ಹೋಗ್ಬಿಟ್ರು, DK ಶಿವಕುಮಾರ್ ಅವ್ರು ಬಂದ್ಬಿಟ್ಟು ಹೋಗ್ಬಿಟ್ರು, ಎಲ್ಲ ಬಂದ್ಬಿಟ್ಟು ಹೋಗ್ಬಿಟ್ರು, ಆಮೇಲೆ ಬರ್ತಿದ್ದಾರೆ 9 ಗಂಟೆಗೆ. ಯಾಕಂದ್ರೆ ಗೊತ್ತಲ್ವಾ ಈ ತರ ಆಗಿದೆ, ಈ ಜನ ಬಿಡಲ್ಲ ಅಂತ ಗೊತ್ತು, ಅದಕ್ಕೆ ಆ ತರ ಬರೋದು. ಬರ್ತೀನಿ ಮೇಡಮ್, ಮಾತನಾಡ್ತೀನಿ. ಸೋಮಶೇಖರ್ ಸರ್, ನೀವು ಅವಾಗಲೇ ಹೇಳ್ತಾ ಇದ್ರಿ ಕೆಲವೊಂದಿಷ್ಟು ಪ್ರಿಪರೇಷನ್ GB ಆಗಿರುತ್ತೆ ಅಂತ. ಮೊದಲೆದ್ದು ಹೂಳೆತ್ತುವ ಕೆಲಸ ಬೆಂಗಳೂರಿನಲ್ಲಿ ಪ್ರತಿ ಮಳೆಗಾಲದ ಸಮಯದಲ್ಲಿ ಆಗಬೇಕು ರಾಜಕಾಲುವೆಗಳಲ್ಲಿ. ಅದನ್ನು ನೆಪಕ್ಕೆ ಮಾತ್ರ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ರಂಬೆ ಕೊಂಬೆಗಳನ್ನು ಕಟ್ ಮಾಡಬೇಕು ಅನ್ನುವಂಥ ನಿಯಮ ಇದೆ. ಅದನ್ನು ಎಷ್ಟು ಪರಿಪ್ರಮಾಣದಲ್ಲಿ ಮಾಡ್ತಾರೆ ಅನ್ನೋದು ನಿನ್ನೆ ಸುರಿದಂಥ ಮಳೆಗೆ ಜ್ವಲಂತ ಉದಾಹರಣೆಯಾಗಿ ಅನೇಕ ಮರಗಳು ನೆಲಕ್ಕುರುಳಿದವನ್ನು ನೋಡ್ತಾ ಇದ್ದೀವಿ. ಯಾಕೆ ಈ ನಿರ್ಲಕ್ಷ್ಯ? ಸಮರ್ಪಕವಾಗಿ ಯಾಕಾಗಲ್ಲ ಈ ಕೆಲಸಗಳೆಲ್ಲ? ಈಗ ಸದ್ಯಕ್ಕೆ GB ಅವನ್ನೇ ಕೇಳಬೇಕು. ಅಲ್ಲ, ಅಧಿಕಾರಿ ವಲಯದಲ್ಲಿ ಅಂತ ಅಲ್ಲ, ನಿರ್ಲಕ್ಷ್ಯ ಅಂದ್ರೆ ಅದನ್ನ ಈ ಜನವರಿಯಿಂದ ಸ್ಟಾರ್ಟ್ ಮಾಡ್ಬೇಕು. ಮುಂದಿನ ಮಳೆಗಾಲಕ್ಕೆ ಎಲ್ಲ ಪ್ರಿಪರೇಷನ್ ಮಾಡ್ಬೇಕು ಅನ್ನೋದನ್ನ ಡಿಸಿಲ್ಟ್ ಮಾಡೋದಾಗ್ಲಿ, ರಸ್ತೆಗಳನ್ನ ಸ್ವಚ್ಛವಾಗಿಡೋದು, ಸೋಲ್ಡ್ ಡ್ರೈನ್ ನ ಕ್ಲೀನ್ ಮಾಡೋದು. ಮತ್ತೆ ಮಳೆ ಈಗ ಏನಾಗುತ್ತೆ, ಯಾವ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳಿಕ್ ಬರಲ್ಲ. ಸೊ ಅದರಿಂದ 24 hours ನಾವು ಅದನ್ನ ಅಲರ್ಟ್ ಆಗಿ ಇರ್ಬೇಕಾಗುತ್ತೆ ಇದರಲ್ಲಿ. ಮತ್ತೆ ಟೀಮು ಇರ್ಬೇಕಾಗುತ್ತೆ. ಕೆಲವು ರೆಸ್ಕ್ಯೂ ಟೀಮ್ ಅಂತ ಒಂದು ಸೆಟಪ್ ನಾವೆಲ್ಲ ಇದ್ದಾಗ 24x7 ಟೀಮ್ ಇಡ್ತಾ ಇದ್ವಿ. ಬೆಳಗಿನ ಶಿಫ್ಟ್ ಅಲ್ಲಿ ಇರ್ತಾ ಇದ್ವಿ. ಎನಿ ಟೈಮ್ ಯಾವ್ದೇ ಒಂದು ಕಾಲ್ ಬಂದ್ರು ಇಮಿಡಿಯೇಟ್ ಆಗಿ ಟೀಮ್ಗಳು ಬಂದು, ನನ್ಗೆ ಗೊತ್ತಿರೋ ಹಾಗೆ 24 ಟೀಮ್ ನಾವು ಒಂದ್ಸಲ ಸೆಟಪ್ ಮಾಡಿದ್ವಿ ನಾವು. ಬರೀ ಒಂದು ಇದಕ್ಕೇನು ಆವಾಗ BBMPನೋ BMPನೋ ಏನಾಯ್ತು ಅಂತ ಕಾಣಿಸ್ತೇವೆ. ಆತರ ಮಳೆಗಾಲದಲ್ಲಿ ಮಾಡ್ತಾರೆ ಈಗ್ಲೂ. ಆಕ್ಚುಲಿ ಮಳೆಗಾಲ ಸ್ಟಾರ್ಟ್ ಆಗೋದು ಜೂನಿಂದ. ಬಟ್ ಪ್ರೀ ಮಾನ್ಸೂನ್ಸ್ ಅವರು ಬೀಳಿದಾಗ ನಾವು ಹೇಳ್ದಂಗೆ ಜನವರಿ, ಫೆಬ್ರವರಿ, ಮಾರ್ಚಿನಲ್ಲಿ ಪ್ರಿಪರೇಷನ್ ಮಾಡ್ಬೇಕಾಗುತ್ತೆ. ಇದು ಸ್ವಲ್ಪ ಎಫೆಕ್ಟಿವ್ ಮಾಡಬೇಕು. ಪರ್ಟಿಕ್ಯುಲರ್ ಮರಗಳು ಬೀಳೋದ್ರಿಂದ ತುಂಬಾ ಅನಾಹುತಗಳಾಗ್ತವೆ. ಈಗ ಮತ್ತೆ ಶಿಥಿಲವಾದಂತ ಕಟ್ಟಡಗಳು ಇರ್ಬೋದು, ನೆನೆ ಬಿದ್ದ ಕಾಂಪೌಂಡ್, ಇವೆಲ್ಲನೂ ಒಂದ್ಸಲ ಬಿಫೋರ್ ಮಾನ್ಸೂನ್ ಇವೆಲ್ಲನೂ ಚೆಕ್ ಮಾಡೋದು ಒಳ್ಳೇದು. ಯಾವುದೇ ಇಲಾಖೆಗಳಾಗ್ಲಿ ಇದನ್ನೆಲ್ಲ ಒಂದ್ ಕಡೆ ಗಮನ ಹರಿಸಿ ಒಂದು ಸರ್ವೆ ಅಂತ ಮಾಡಿ, ಒಂದು ಗೊತ್ತಿರ್ತದೆ ಎಲ್ಲರಿಗೂ. ಒಂದು ಡಿಪಾರ್ಟ್ಮೆಂಟ್ ಆದ್ಮೇಲೆ ಹಳೆ ಕಟ್ಟಡ ಯಾವುದು, ಹೊಸ ಕಟ್ಟಡ ಯಾವುದು ಅಂತ ಎಲ್ಲರಿಗೂ ಒಂದು ಐಡಿಯಾ ಇದ್ದೇ ಇರುತ್ತೆ ಆ ಪರ್ಟಿಕ್ಯುಲರ್ ಇಂಜಿನಿಯರ್ಗಳಿಗೆ. ಸೊ ಇದನ್ನ ತಪಾಸಣೆ ಮಾಡ್ಬೇಕು. ಮಾಡಿದಾಗ ಅಲ್ಲಿ ಏನೋ ಮುಂಜಾಗ್ರತೆ ಕ್ರಮ ಏನೋ ತಗೊಬೇಕು, ತುಂಬಾ ಮಳೆಗೆ ಬೀಳ್ದೋಗುತ್ತಾ ಅನ್ನೋದೊಂದು ಮುನ್ನೆಚ್ಚರಿಕೆ ಕ್ರಮ ತಗೊಂಡ್ರೆ ಇಂಥ ಅನಾಹುತಗಳೆಲ್ಲ ತಪ್ಪಿಸ್ಬೋದು. ಪರ್ಟಿಕ್ಯುಲರ್ ಮರಗಳು ಮಾತ್ರ ಬಾರಿ ಬೆಂಗಳೂರಲ್ಲಿ ತುಂಬಾ ಮರಗಳಿಂದ ನಾವು ಸರ್ವಿಸ್ ಅಲ್ಲಿ ಇದ್ದಾಗ ನೋಡಿದೀವಿ. ತುಂಬಾ ಮರಗಳೆಲ್ಲ ಬಿದ್ದು ತುಂಬಾ ಸಾವು ನೋವು, ಅನಾಹುತಗಳು, ರೋಡ್ ಬ್ಲಾಕ್ ಆಗೋದು ಎಲ್ಲ ನೋಡಿದೀವಿ. ಕೆಲವು ಸಲ 48 hours ಆಗಿದೆ ಮರಗಳು ತೆರವುಗೊಳಿಸೋದಕ್ಕೆ. ನಾನು ಇನ್ನು ಸೇವೆಲಿದ್ದಾಗ 2018-19 48 ಗಂಟೆ ತಗೊಂತ ನಮ್ಗೆ ಮೇಜರ್ ರೋಡ್ಸ್ ಅಲ್ಲಿ ನಮ್ಗೆ ಮರಗಳು ತೆರವುಗೊಳಿಸಲಿಕ್ಕೆ. ಆ ಮಟ್ಟಿಗೆ ಮರ ಬಿದ್ದಿತ್ತು. ಸೊ ಉದಾಹರಣೆಗೆ ಹೇಳುದು ಅಂದ್ರೆ ಈ ತರ ಅನಾಹುತಗಳು ಆಗುವಾಗ ನಾವು ಟೀಮ್ಗಳನ್ನ ಅಷ್ಟೇ ಸೆಟಪ್ ಮಾಡಿ ಇಟ್ಕೊಂಡಿರ್ಬೇಕಾಗುತ್ತೆ. ಎಮರ್ಜೆನ್ಸಿನಲ್ಲಿ ಮಳೆ ಬಂದ ಮೇಲೆ ಆಕ್ಟ್ ಮಾಡೋದಿಲ್ಲ, ಮಳೆ ಬರೋಕ್ಕಿಂತ ಮುಂಚೆನೆ ಮಳೆ ಬಂದು ಈ ತರ ಅನಾಹುತ ಆಗುತ್ತೆ, ಇದಕ್ಕೆ ಪ್ರಿಪೇರ್ ಆಗಿರ್ಬೇಕು ಅಂತ ಪಾಲಿಕೆಗಳು ಇದು ಗಮನ ಹರಿಸಿದ್ರೆ ಇಂಥವೆಲ್ಲ ಅನಾಹುತ ಕಡಿಮೆ ಮಾಡಬಹುದು. ಎಸ್ ಸರ್, ಈ ರಾಜಕಾಲುವೆ ವಿಚಾರದಲ್ಲಿ 2,000 ಕೋಟಿ ರೂಪಾಯಿ ಖರ್ಚು ಮಾಡಿ ನಾವು ಅವುಗಳನ್ನು ನಿರ್ವಹಣೆ ಮಾಡ್ತೀವಿ, ಅದು ಇದು ಅಂತೆಲ್ಲ ಹೇಳ್ತಾರೆ. ಅದು ನಿಜವಾಗಿ ಆಗ್ತಿದೆ ಸರ್ ರಾಜಕಾಲುವೆ? ಈ ಬೆಂಗಳೂರಿನ ಅತಿ ದೊಡ್ಡ ಸಮಸ್ಯೆ ಅಂತ ಹೇಳಿದ್ರೆ ಈ ಅತಿಕ್ರಮಣವೇ ದೊಡ್ಡ ಸಮಸ್ಯೆ ಅಂತ ಹೇಳ್ತಾರೆ. ಅತಿಕ್ರಮಣವನ್ನು ಸರಿಪಡಿಸೋ ಪ್ರಯತ್ನಗಳು ಆಗ್ತಿದೆಯಾ ಈಗ?
ರಾಜಕಾಲುವೆ ವಿಷಯ ತಗೊಂಡಾಗ ಇದು ದೊಡ್ಡ ಸಬ್ಜೆಕ್ಟ್ ಆಕ್ಚುಲಿ. ಬೆಂಗಳೂರಲ್ಲಿ ಇರೋದು ತುಂಬಾ ರಾಜಕಾಲುವೆ, ಸುಮಾರು 800 ಪ್ರೈಮರಿ ಅಂಡ್ ಸೆಕೆಂಡರಿ ಡ್ರೈನ್ ಸೇರಿದ 800 ಕಿಲೋಮೀಟರ್ ಜಾಲ ಇದೆ. ಇದು ತುಂಬಾ ಚಾಲೆಂಜಿಂಗ್ ವರ್ಕ್. ಇದು ನಾವು ಒಂದೇ 5 ವರ್ಷದಲ್ಲಿ 3 ವರ್ಷದಲ್ಲಿ ಮಾಡ್ತೀವಿ ಅಂತ ಹೇಳೋದು ಆಗೋದಿಲ್ಲ. ಇದು ನನಗೆ ಗೊತ್ತಿರಂಗೆ 2005ರಿಂದ ನಿರಂತರವಾಗಿ ರಾಜಕಾಲುವೆ ಅಭಿವೃದ್ಧಿ ಕೆಲಸ ನಡೀತಾ ಇದೆ. ಹಿಂದೆ ನರ್ಮ್ ಪ್ರಾಜೆಕ್ಟ್ ಅಂತ ತಗೊಂಡು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು. ಅವಾಗ ನರ್ಮ್ ಪ್ರಾಜೆಕ್ಟ್ ಅಂತ 2005 ನಲ್ಲಿ ಆವಾಗ ರಾಜಕಾಲುವೆ ನಿಜವಾಗ್ಲೂ ಅವಾಗ ಸ್ಟಾರ್ಟ್ ಆಗಿದ್ದು ಅಭಿವೃದ್ಧಿ ಕೆಲಸಗಳು. ಅಂದ್ರೆ ಹೊಸ ಬ್ರಿಡ್ಜ್ಗಳು ಮಾಡೋದು, ರಿಟೈನಿಂಗ್ ವಾಲ್ ಮಾಡೋದು, ಅಗಲ ಮಾಡೋದು, ಎಲ್ಲೆಲ್ಲಿ ವಾಟರ್ ಏನೋ ಫ್ಲೋ ಫ್ರೀ ಇಲ್ವೋ ಡೀಪನ್ ಮಾಡೋದು, ಈ ತರ ಎಲ್ಲ ಕಾರ್ಯಗಳು ನಡೀತಾ ಇದೆ, ಕಂಟಿನ್ಯೂಸ್ ನಡೀತಾ ಇದೆ. ಇದರಲ್ಲಿ ಏನಾದ್ರು ಒತ್ತುವರಿದು ದೊಡ್ಡ ಒಂದು ಸಮಸ್ಯೆ. ಒತ್ತುವರಿ ತೆರವುಗೊಳಿಸಿ ಎಲ್ಲ ಕೆಲವು ಬಾಟಲ್ ನೆಕ್ ಕ್ರಿಯೇಟ್ ಆಗಿರ್ತವೆ. ಆ ಬಾಟಲ್ ನೆಕ್ ಕ್ರಿಯೇಟ್ ಆಗಿರೋದನ್ನ ಕ್ಲಿಯರ್ ಮಾಡಿದ್ರೆ ನೀರು ಸರಾಗ ಹರ್ಕೊಂಡು ಹೋಗುತ್ತೆ. ಇಲ್ಲ ಅಂದ್ರೆ ನೀರು ಬ್ಯಾಕಪ್ ಆಗುತ್ತೆ, ಹಿಂದ್ಗಡೆ ಫ್ಲಡ್ ಆಗುತ್ತೆ, ಹಿಂದ್ಗಡೆಗೆ ನೀರು ಹೋಗ್ಲಿಲ್ಲ ಅಂದ್ರೆ. ಸೊ ಈ ತರ ಕೆಲವೆಲ್ಲ ಸಮಸ್ಯೆಗಳು ತುಂಬಾ ಆಗಿದೆ. ಯಾಕಂದ್ರೆ ಈ ತರ ಸಮಸ್ಯೆಗಳು ತುಂಬಾ ಸಾಲ್ವ್ ಆಗಿದಾವೆ, ಇಲ್ಲ ಅಂತಲ್ಲ. ತುಂಬಾ ಅದು ಮತ್ತೆ ಇನ್ನೊಂದು ಏನಾಗಿದೆ ಅಂದ್ರೆ ಅಲ್ಲಿ ನಮ್ಮಲ್ಲಿ ಈ ರನ್ ಆಫ್ ಅಂತ ಏನ್ ಹೇಳ್ತೀವಲ್ಲ, ಅಂದ್ರೆ ಮಳೆ ಬಿದ್ದಾಗ ನೀರು ಎಷ್ಟು ಹಿಂಗೋಗುತ್ತೆ ಎಷ್ಟು ಹರಿದು ಹೋಗುತ್ತೆ ಅನ್ನೋದು ಮುಖ್ಯ. ಕರೆಕ್ಟ್. ಬೆಂಗಳೂರಲ್ಲಿ ರನ್ ಆಫ್ ಜಾಸ್ತಿ, ದಿನಕ್ಕೆ ರನ್ ಆಫ್ ಜಾಸ್ತಿ ಆಗ್ತಾ ಇದೆ. ರನ್ ಆಫ್ ಅಂತ ಅಂದ್ರೆ ಈ ಸುಮಾರು 90-95% ನೀರು ರಸ್ತೆ ಹರ್ಕೊಂಡು ಹೋಗುತ್ತೆ. ಇಲ್ಲ ಇಂಗ್ತಾ ಇಲ್ಲ ಭೂಮಿ ಒಳಗಡೆ, ಯಾಕಂದ್ರೆ ಎಲ್ಲ ಕಾಂಕ್ರಿಟೈಸ್ ಆಗ್ಬಿಟ್ಟಿದೆ. ಎಲ್ಲ ರೋಡ್ಗಳು ಮಾಡ್ಲೇಬೇಕು, ವಿಧಿ ಇಲ್ಲ. ಫುಟ್ಪಾತ್ ಎಲ್ಲ ಪೇವರ್ ಬ್ಲಾಕ್ ಹಾಕಿರ್ತೀವಿ, ರೋಡ್ ಡಾಂಬರೀಕರಣ ಅಥವಾ ಕಾಂಕ್ರೀಟ್ ರಸ್ತೆ ಮಾಡಿರ್ತೀವಿ. ಸೊ ಮನೆಗಳು, ಇನ್ನು ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳು, ಅಪಾರ್ಟ್ಮೆಂಟ್ಗಳು ಎಲ್ಲ ಎಲ್ಲರೂ ಏನೋ ಎಲ್ಲೂ ನೀರು ಹಿಂಗೋಗಿ ಜಾಗನೇ ಇಲ್ಲ. ಸೊ ಹಾಗೆ ರನ್ ಆಫ್ ಜಾಸ್ತಿ ಆಗಿರೋದ್ರಿಂದ ಎಲ್ಲಾ ನೀರು ಲೋಡ್ ಜಾಸ್ತಿ ಆಗ್ತದೆ. ಡ್ರೈನ್ ಇರೋ ಸ್ಟಾರ್ಮೋ ಡ್ರೈನ್ ಕೆಪಾಸಿಟಿ ಸಾಕಂಗಿಲ್ಲ, ಕ್ಯಾರಿಂಗ್ ಕೆಪಾಸಿಟಿ ಸಾಕಾಗ್ತಾ ಇಲ್ಲ. ಅದಕ್ಕೆ ಈಗ ಹಿಂದೆ BWCS ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮ್ಯಾಂಡೇಟರಿ ಅಂತ ಮಾಡಿದ್ರು. ಬಿಲ್ಡಿಂಗ್ ಲೈಸೆನ್ಸ್ ಕೊಡ್ಬೇಕಾದ್ರೆ ಮ್ಯಾಂಡೇಟರಿ ಮಾಡಿದ್ದಾರೆ. ಇವತ್ತು ಲೈಸೆನ್ಸ್ ಕೊಡ್ಬೇಕಾದ್ರೆ ಒಂದು 30-40 ಸೈಟ್ಗೆ ಲೈಸೆನ್ಸ್ ಕೊಡ್ಬೇಕು, ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮ್ಯಾಂಡೇಟರಿ ಅಂತ ಮಾಡಿದ್ದಾರೆ. ಅದನ್ನ ಸಾರ್ವಜನಿಕರು ಅರ್ಥ ಮಾಡ್ಕೊಂಡು ಏನಕ್ಕೆ ಒಂದು ನಾಮಕೋಸ್ತೆಗೆ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡೋದಲ್ಲ. ಅವ್ರ ಬಿಲ್ಡಿಂಗ್ ಅಲ್ಲಿ ಬಿದ್ದಂತ ನೀರು ಒಂದು ಮಳೆನ ಅರ್ಧ ಗಂಟೆ ಮಳೆ ಬೀಳುತ್ತೋ 1 ಅವರ್ ಬೀಳುತ್ತೋ ಅಷ್ಟು ನೀರನ್ನ ಭೂಮಿಗೆ ಹಿಂಗೋ ಆಗೋದು ಅಥವಾ ಸ್ಟೋರೇಜ್ ಮಾಡೋದು. ಅಷ್ಟು ಮಾಡಿದ್ರೆ ರಸ್ತೆ ಮೇಲೆ ನೀರೇ ಬರೋದಿಲ್ಲ ಜಾಸ್ತಿ. ಸೊ ಇದನ್ನು ಸಾರ್ವಜನಿಕರು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಹತ್ವನ ತಿಳ್ಕೊಂಡು ಮತ್ತೆ ಎನ್ಫೋರ್ಸ್ ಮಾಡ್ಬೇಕು. ಇಲಾಖೆಗಳು BWCS ಆಗಲಿ, BBMP ಅಥವಾ GB ಆಗಲಿ ಇದನ್ನ ಎನ್ಫೋರ್ಸ್ ಮಾಡಿದ್ರೆ ಇನ್ನೂ ಎಫೆಕ್ಟಿವ್ ಆಗಿ. ಸರ್ ಬರ್ತೀನಿ, ಮಾತನಾಡ್ತೀನಿ ಸರ್. ಮತ್ತೊಂದು ಕಡೆ ನೀರಾವರಿ ತಜ್ಞರಾಗಿರುವಂತಹ ವಿಜಯರಾಜ್ ಶಿಶೋದ್ಯ ಅವರು ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್ ನಿನ್ನೆ ಸುರಿದಂತಹ ಒಂದು ಮಳೆ ಕಾರಣ ಏನು ಬೆಂಗಳೂರಿಗೆ ಈ ಅವಾಂತರಕ್ಕೆ? 2-3 ಕಾರಣ ಇದೆ. ಒಂದು ಅಂದರೆ ನಿನ್ನೆ ನೀವು ನೋಡಿರ್ಬೋದು 111 mm ಮಳೆ ಆಗಿದೆ. ಅದು ದಟ್ ಈಸ್ ದಿ ಹೈಯೆಸ್ಟ್ ರೆಕಾರ್ಡೆಡ್ ರೈನ್ಫಾಲ್ ಇಂದ ಏಪ್ರಿಲ್ ತಿಂಗಳಲ್ಲಿ. ಒಂದು. ಎರಡನೇದು ಏನಾಗಿದೆ ಅಂದರೆ, ಈಗ ಸರಿ ಹೇಳ್ತಾ ಇದ್ದಂಗೆ ಎಲ್ಲ ಕಡೆ ನಾನ್ ಪರ್ಮಿಯಬಲ್ ಝೋನ್ಸ್ಗಳು ಮಾಡ್ಕೊಂಡಿದ್ದೀವಿ ನಾವು. ಏನೇ ಆಗಲಿ ಚಿಕ್ಕ ಮಳೆ ಬಂದ್ರೂ ನೀರು ಹರಿದೋಗೋಕ್ಕೆ ಅಂದರೆ ತುಂಬ ರನ್ ಆಫ್ ಸಿಕ್ಕಾಪಟ್ಟೆ ಇದೆ. ನಾವು ಏನಾಗಿದೆ, ಶಾಲೆ ಕಾಲೇಜ್ಗಳಲ್ಲಿ ಪ್ಲೇ ಗ್ರೌಂಡ್ ಸಹ ನಾವು ಪೇವರ್ ಬ್ಲಾಕ್ಸ್ ಹಾಕ್ತೀವಿ ಅಥವಾ ಸಿಂಥೆಟಿಕ್ ಮ್ಯಾಪ್ ಹಾಕ್ತಾ ಇದ್ದೀವಿ. ಅದು ಒಂದು ಕಡೆ. ಆದರೆ ಇನ್ನೊಂದು ತಾವು ಈಗ ಮೆನ್ಷನ್ ಮಾಡ್ತಾ ಇದ್ದಂಗೆ ರಾಜಕಾಲುವೆಗಳು. ಬ್ಯಾಂಗ್ಳೂರ್ ಹ್ಯಾಸ್ ಗಾಟ್ 3 ವ್ಯಾಲೀಸ್. ಒಂದು ನಮ್ಮದು ಕೋರಮಂಗಲ ಚಲಘಟ್ಟ ವ್ಯಾಲಿ, ಒಂದು ಹೆಬ್ಬಾಳ್ ವ್ಯಾಲಿ ಮತ್ತು ಒಂದು ವೃಷಭಾವತಿ ವ್ಯಾಲಿ. ಬ್ಯಾಂಗ್ಳೂರ್ ಬ್ಯೂಟಿಫುಲ್ ಆಗಿ ಡೆವಲಪ್ ಮಾಡಿತ್ತು. ಅಂದರೆ ಅದನ್ನು ವಾಟರ್ ಮ್ಯಾನೇಜ್ಮೆಂಟ್ ತುಂಬ ಚೆನ್ನಾಗಿತ್ತು. ಅಂದರೆ ಒಂದು ನೀರು ಬಂದಿದ್ದು ಒಂದು ರಾಜಕಾಲುವೆಗೆ ಹೋಗ್ತಾ ಇತ್ತು. ಹೈಯರ್ ಆಲ್ಟಿಟ್ಯೂಡ್ ಟು ಲೋವರ್ ಆಲ್ಟಿಟ್ಯೂಡ್ಗೆ ರಾಜಕಾಲುವೆಗಳಿಂದ ಬ್ಯೂಟಿಫುಲ್ ಆಗಿ ಕನೆಕ್ಟೆಡ್ ಆಗಿತ್ತು. ಈಗೇನದು ಕಾಲಕ್ರಮೇಣ ಕೆರೆಗಳನ್ನು ಮುಚ್ಚಾಕಿದ್ವಿ, ನುಂಗಾಕಿದ್ವಿ ನಾವು. ಸೊ ಏನಾಗಿದೆ, ಒಂದು ಸೆಕೆಂಡ್ ರನ್ ಆಫ್ ವಾಟರ್ ತುಂಬ ಜಾಸ್ತಿ ಆಯಿತು. ಸೊ ಚಿಕ್ಕ ಮಳೆ ಬಂದ್ರೂ ಸಿಕ್ಕಾಪಟ್ಟೆ ರನ್ ಆಫ್ ವಾಟರ್ ಬಂದು ಈ ಸ್ಟ್ರಾಂಗ್ ಡ್ರೈನ್ಸ್ ಏನಿದೆ, ಬಿಕಾಸ್ ವರ್ಟಿಕಲ್ ಮತ್ತು ಹಾರಿಜಾಂಟಲ್ ಬ್ಯಾಂಗ್ಳೂರ್ ಹ್ಯಾಸ್ ಡೆವಲಪ್ಡ್. ನೀವು ಲಾಸ್ಟ್ ಏಷ್ಯಾ ಖಂಡದಲ್ಲಿ ನೋಡಿದರೆ ಫಾಸ್ಟೆಸ್ಟ್ ಗ್ರೋನ್ ಸಿಟಿ ಆಗಿದೆ ಇದು. ಅಷ್ಟೊಂದು ಅರ್ಬನೈಸೇಷನ್ಗೆ ದಿಸ್ ಬ್ಯಾಂಗ್ಳೂರ್ ಈಸ್ ನಾಟ್ ಪ್ರಿಪೇರ್ಡ್. ಸೊ ನಾವು ಈಗ ಗೌರ್ಮೆಂಟ್ಗೆ ಬ್ಲೇಮ್ ಮಾಡೋದು ಒಂದು ಕಡೆ ಆಗಿರ್ಬೋದು, ಆದರೆ ನಮ್ದು ಕರ್ತವ್ಯ ಇದೆ. ನಾವೇನು ಮಾಡ್ತಾ ಇದ್ದೀವಿ, ಗೌರ್ಮೆಂಟಿಗೆ ಬ್ಲೇಮ್ ಮಾಡೋ ಮುಂಚೆ ಇದ್ದಿದ್ದ ರಾಜಕಾಲುವೆಗಳನ್ನೆಲ್ಲ ನಾವು ನಮಗೆ ಎಲ್ಲೆಲ್ಲಿ ಬೇಕೋ ಒತ್ತುವರಿ ಮಾಡ್ಕೊಂಡ್ವಿ, ಎಲ್ಲೆಲ್ಲಿ ಬೇಕೋ ಅದನ್ನು ಬಾಟಲ್ ನೆಕ್ ಮಾಡ್ಕೊಂಡ್ವಿ, ಎನ್ಕರೇಜ್ ಮಾಡ್ಕೊಂಡ್ವಿ. ಅವಾಗ ಏನಾಗುತ್ತೆ, ಸಡನ್ನಾಗಿ ನೀರು ಬಂದಾಗ ಒಂದು ರನ್ ಆಫ್ ಇನ್ಕ್ರೀಸ್ ಮಾಡಿದ್ವಿ. ನಾವು ಪರ್ಮಿಬಲ್ ಕಾಂಕ್ರೀಟ್ ಮಾಡಬೇಕಿತ್ತು, ನಾವು ಎಲ್ಲ ಕಡೆ ವೈಟ್ ಟಾಪಿಂಗ್ ಮಾಡ್ಕೊಂಡ್ವಿ. ನೀವು ಜಪಾನ್ಗೆಲ್ಲ ಹೋದರೆ ದೇರ್ ಇಸ್ ಎ ಪರ್ಮಿಬಲ್ ಕಾಂಕ್ರೀಟ್ ಥರ ಇರುತ್ತೆ. ಅಲ್ಲೇ ನೀರು ಅಲ್ಲಿಗೆ ಭೂಮಿಗೆ ಅಲ್ಲೇ ಹೋಗ್ಬಿಡುತ್ತೆ.
ಅಲ್ಲಿ ಹೋಗ್ಬಿಟ್ಟು ಸೈಡಲ್ಲಿ ಸ್ಟ್ರಾಂಗ್ ಡ್ರೈನ್ಸ್ಗಳಿರುತ್ತೆ. ಸೊ ವಾಟರ್ ಬಿಕಮ್ ಸ್ಲೋ. ನಾವು ಈಗ ಯಾವಾಗ ಈ ಕಾಂಕ್ರೀಟೀಕರಣ ವೈಟ್ ಟಾಪಿಂಗ್ ಹಾಕ್ತೀವಿ, ನೀರು ರಭಸವಾಗಿ ಹರಿಯಕ್ಕೆ ಶುರು ಆಗುತ್ತೆ. ಈಗ ನಿಮ್ದು ಅಲ್ಲಿ ರಭಸ ಸ್ಪೀಡ್ ಜಾಸ್ತಿ ಆಗಿದ್ದಂಗೆ ಅಲ್ಲಿ ಈಗ ನಿಮ್ದು ರಾಜಕಾಲುವೆಯಲ್ಲಿ ಹರಿತಾ ಇದ್ದ ನೀರಲ್ಲಿ ಸ್ಲೋ ಆಗಿ ಹರಿದಾಗ ಅದು ಹೋಗ್ಬಿಡೋದು. ಈಗ ಸಡನ್ ಆಗಿ ಫ್ಲ್ಯಾಶ್ ಫ್ಲಡ್ಸ್ ಥರ ಆದಾಗ ಏನಾಗುತ್ತೆ, ಅಷ್ಟು ಅದಕ್ಕೆ ಕೆಪಾಸಿಟಿ ಇಲ್ಲ ಒಂದು. ಸೆಕೆಂಡು, ನಾವು ಹ್ಯೂಮನ್ ಇಂಟರ್ವೆನ್ಷನ್, ನಾವು ಬರೀ ಎಲ್ಲರಿಗೂ ಬ್ಲೇಮ್ ಮಾಡ್ತಾ ಇದ್ದೀವಿ ಹೊರತು ನಾವು ಎಷ್ಟು ಇದು ಮಾಡ್ತಾ ಇದ್ವಿ. ನೀವು ರಾಜಕಾಲುವೆಯಲ್ಲಿ ನೀವು ಬೆಳಿಗ್ಗೆ ಎದ್ದು ಹೋಗಿ ನೋಡಿದರೆ ನಾವು ಏನೇನು ಮನೆ ಕಸ ಇರುತ್ತಲ್ಲ ಅದನ್ನು ತಂದುಬಿಟ್ಟು ಅವ್ರು ಬೇಲಿ ಹಾಕ್ಕೊಂಡಿದ್ದಾರೆ ಎಂಟೆಂಟು ರಾಜಕಾಲುವೆಗೆ ಸಾಕೋದು, ಆಮೇಲೆ ಗೌರ್ಮೆಂಟಿಗೆ ಬೈಯೋದು. ಈ ಗೌರ್ಮೆಂಟ್ ಏನು 24 ಗಂಟೆ ಅದನ್ನು ನೋಡ್ಕೊಂಡಿರೋಕ್ಕಾಗತ್ತಾ? ನಮ್ದು ಜವಾಬ್ದಾರಿ ಇಲ್ವಾ? ನಮ್ದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ? ನಾವು ಎಷ್ಟು ಅಂತ ರಸ್ತೆ ಬಂದು ಅಲ್ಲ, ಅದೆಂಗೆ ಅಂದರೆ ನನ್ನ ಮನೆ ಕಸ ನನ್ನ ಮನೆಯಿಂದ ಅವ್ರಿಗೆ ಹೋಗ್ಬಿಡ್ಬೇಕು ಅಷ್ಟೇ. ಅವ್ನು ಗಾಡಿ ಅವನು ಬರ್ತಾನೆ 8-9 ಗಂಟೆಗೆ, ಬಟ್ ಅದು 9 ಗಂಟೆವರೆಗೆ ಕಾಯಕ್ಕೆ ನಾನು ರೆಡಿ ಇಲ್ಲ. ನಾನು ಆಫೀಸಿಗೆ ಹೋಗ್ತಾ ತಂದುಬಿಟ್ಟು ಬಿಸಾಕ್ಬಿಟ್ಟು ಹೋಗ್ಬಿಡ್ಬೇಕು. ಸೊ ಈ ಥರ ಧೋರಣೆ ನಮಗೆ ಆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ, ಸಿವಿಕ್ ಸೆನ್ಸ್ ಅನ್ನೋದು ಝೀರೋ. ನಾವು ಯಾರಿಗೆ ಬ್ಲೇಮ್ ಮಾಡ್ತೀವಿ? ಒಂದು. ಸೆಕೆಂಡು, ಕನ್ಸ್ಟ್ರಕ್ಷನ್ ಮಾಡೋರು ಅವ್ರ ಮೇಲೇನು ಕಟ್ಟುನಿಟ್ಟಿನ ಕ್ರಮ ಇಲ್ಲ. ಇವತ್ತು ಮಳೆ ನೀರು ಕೊಯ್ಲಿಲ್ಲ. ನಾನು ನಿಮ್ಗೆ ಸುಮ್ಮನೆ ಎಕ್ಸಾಂಪಲ್ ಕೊಡ್ತೀನಿ ಸರ್. ಒಂದು ಸತಿ ಒಂದು ಚಿಕ್ಕ ಮಳೆ, ಬರೀ 25 mm ಮಳೆ ಬಂದರೆ 1000 ಸ್ಕ್ವೇರ್ ಫೀಟಲ್ಲಿ 2000 ಲೀಟ್ರ್ ನೀರು ಬರುತ್ತೆ. ಒಂದು ಬೀದಿ ನಾವು ತಗೊಳ್ಳೋಣ, ಈ ಕಡೆ 20 ಮನೆ, ಈ ಕಡೆ 20 ಮನೆ ಅಂದರೆ ಒಂದು ಮನೆಯಿಂದ 2000 ಲೀಟರ್ ನೀರು ಅಂದರೆ 20 ಮನೆ ಇರೋ ಒಂದು ಬೀದಿಯಲ್ಲಿ ಒಂದು ಕಡೆ 40,000, ಇನ್ನೊಂದು ಕಡೆ 40,000. ಒಂದು ಬೀದಿಯಲ್ಲಿ 80,000 ಲೀಟರ್ ಆದರೆ ಇಮ್ಯಾಜಿನ್ ದಿ ಕಲೋಸಿಯಲ್ ಕ್ವಾಂಟಿಟಿ ಆಫ್ ದ ವಾಟರ್ ದಟ್ ಕಮ್ಸ್ ಟು ದ ರೋಡ್. ನಾವು ಮಳೆ ನೀರನ್ನು ಯಾಕೆ ಇದು ಕಡ್ಡಾಯವಾಗಿ ನಾವು ಮಳೆ ನೀರನ್ನು ಉಳಿಸೋದು ಯಾಕೆ ಮಾಡ್ತಾ ಇಲ್ಲ? ಅದರಲ್ಲಿ ನಮ್ಮ ದುಡ್ಡು ಉಳಿಯುತ್ತೆ, BWSSB ಬಿಲ್ ಉಳಿಯುತ್ತೆ. ಬಟ್ ಜನರಿಗೆ ಏನು ಶಾರ್ಟ್ ಕಟ್ ಬೇಕು, ಏನಾದ್ರು ಒಂದು ಗುಂಡಿ ಮಾಡಿ ಸುಮ್ಮನೆ ಬಿಟ್ಬಿಡಪ್ಪ ಅಂತ. ನನಗೆ ರೆಸ್ಪಾನ್ಸಿಬಿಲಿಟಿ ಇಲ್ಲ, ಅದು ಗೌರ್ಮೆಂಟ್ದು ಅಂತ. ಈ ತರ ಧೋರಣೆಯಲ್ಲಿ ನಾವು ಜನರಿಗೆ ಬ್ಲೇಮ್ ಅಲ್ಲ, ನಾನಂದದ್ದು ಇಂಥದ್ದು ಇನ್ನೂ ಸುಮಾರು ಆಗಬೇಕು. ನಾವು ಜನರಿಗೆ ಬುದ್ಧಿ ಬರಲ್ಲ. ಯಾಕಂದ್ರೆ ನಾವು ಬಂದಾಗ ಕಿರ್ಚಾಡೋದು, ಗೌರ್ಮೆಂಟ್ ಏನು ಮಾಡುತ್ತೆ, ಗೌರ್ಮೆಂಟ್ ಏನು ಮಾಡೋಕ್ಕಾಗುತ್ತೆ? ಯಾರು ಗೌರ್ಮೆಂಟ್? ನಾವೇ ಗೌರ್ಮೆಂಟ್. ಗೌರ್ಮೆಂಟ್ ಇಸ್ ಬೈ ದ ಪೀಪಲ್ ಫಾರ್ ದ ಪೀಪಲ್ ಅಂದಂಗೆ ಬೈ ದ ಪೀಪಲ್. ನಾವು ಯಾವಾಗ ಎತ್ತೆಚ್ಕೊಳ್ಳಲ್ಲ, ನಾವು ಯಾವಾಗ ನಮ್ಮ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿನ ನಾವು ಮಾಡಲ್ಲ, ಗೌರ್ಮೆಂಟ್ ಏನು 24 ಗಂಟೆ ನಿಮ್ಮ ಪ್ಲಾಸ್ಟಿಕ್ನ ಕಾಯ್ಕೊಂಡು ಕೂರೋಕ್ಕಾಗತ್ತಾ? ಆಗತ್ತಾ? ಸೊ ದಟ್ ಈಸ್ ನಾಟ್ ದಿ ಪಾಯಿಂಟ್. ನಾವು ನಮ್ಮನ್ನು ನಾವು ಸರಿ ಮಾಡ್ಕೋಬೇಕು. ಒಂದು. ಸೆಕೆಂಡ್, ಎಲ್ಲೆಲ್ಲಾಗಿದೆ ಅಲ್ಲಿ ಎನ್ಕ್ರೋಚ್ಮೆಂಟ್ ನಾವು ಹೇಳ್ಬೋದು ಎಷ್ಟು ಈಸಿಯಾಗಿ, ಬಟ್ ಒಬ್ಬ ಕೋರ್ಟಿಗೆ ಹೋಗ್ಬಿಟ್ರೆ ಅದನ್ನ ಎನ್ಕ್ರೋಚ್ಮೆಂಟ್ ತೆರವು ಮಾಡ್ಸೋಕ್ಕೆ ಇಟ್ ಟೇಕ್ಸ್ ಅದನ್ನು ಬಹಳ ವರ್ಷಗಳು ತಗೊಳುತ್ತೆ. ನಾವು ಗೌರ್ಮೆಂಟಿಗೆ ನಾವು ಬ್ಲೇಮ್ ಮಾಡ್ತೀವಿ, ಹಿಂಗ್ ಮಾಡ್ಬೋದು, ಹಂಗ್ ಮಾಡ್ಬೋದು, ಅದು ಮಾಡ್ಬೋದು, ಅಪೀಲ್ ಹೋಗ್ತಾರೆ, ಆ ಥರ ಸುಮಾರು ಇದಿದೆ. ಆಮೇಲೆ ಸುಮಾರು ಬೇರೆ ಇದಿದೆ, ಪ್ರಭಾವಿಗಳು ಇರ್ತಾರೆ, ಕೆಲವು ಬಿಲ್ಡಿಂಗ್ಸ್ಗಳು ಬಂದ್ಬಿಟ್ಟಿರುತ್ತೆ. ಸೊ ಆ ಮಾನವೀಯತೆಯ ದೃಷ್ಟಿನೂ ನೋಡ್ಬೇಕಾಗತ್ತೆ. ಅಲ್ಲಿ ಸುಮಾರು ಜನ ದುಡ್ಡು ಕೊಟ್ಬಿಟ್ಟು ಫ್ಲಾಟ್ಸ್ಗಳು ತಗೊಂಡ್ಬಿಟ್ಟು ಆಗಿರುತ್ತೆ. ಸೊ ದೇರ್ ಆರ್ ಸೋ ಮೆನಿ ಥಿಂಗ್ಸ್ ಆಸ್ ಎ ಗೌರ್ಮೆಂಟ್ ದೇ ವಿಲ್ ಹ್ಯಾವ್ ಟು ಥಿಂಕ್ 100 ಇದನ್ನ ನೋಡ್ಬೇಕಾಗತ್ತೆ. ಸೊ ಆ ಥರ ಎಲ್ಲ ಇರಬೇಕಾದ್ರೆ ತುಂಬಾ ಇದು ಈ ಫ್ಲಡ್ಡಿಂಗ್ ಅನ್ನೋ ಇನ್ ಬ್ಯಾಂಗ್ಳೂರ್ ಇಸ್ ಎ ಕಾಂಪ್ಲೆಕ್ಸ್ ಮ್ಯಾನ್ ಮೇಡ್ ಸಿಚುಯೇಷನ್. ಇಟ್ ಇಸ್ ನಾಟ್ ಆಸ್ ಸಿಂಪಲ್ ಆಸ್ ವಾಟ್ ವಿ ಡಿಸ್ಕಸ್ ಓವರ್ ದ ಟೇಬಲ್. ಇಟ್ ಈಸ್ ವೆರಿ ಕಾಂಪ್ಲೆಕ್ಸ್. ಇಟ್ ಹ್ಯಾಸ್ ಟು ಬಿ ಟ್ಯಾಕಲ್ಡ್ ಸೈಂಟಿಫಿಕಲಿ. ಲಾಟ್ ಆಫ್ ಇನ್ಪುಟ್ಸ್ ಹ್ಯಾಸ್ ಟು ಗೋ ಇನ್ ಟು ಇಟ್. ಹಾಗಾಗಬೇಕಾಗುತ್ತೆ. ಬರ್ತೀನಿ ಸರ್, ಮಾತನಾಡೋಣ. ಮಾತನಾಡ್ತಾ ಇದ್ದೀವಿ ಬೆಂಗಳೂರಿನ ಈ ಮಳೆಯ ಸಮಸ್ಯೆಗಳ ಬಗ್ಗೆ. ಆದರೆ ಬೆಂಗಳೂರಿನಲ್ಲಿ ಪ್ರತಿ ವರ್ಷವೂ ಕೂಡ ನಗರ ಪ್ರವಾಹ ಉಂಟಾಗುತ್ತೆ. ಈ ಪ್ರವಾಹಕ್ಕೆ ಕಾರಣಗಳೇನು? ಅನೇಕ ಸಂಸ್ಥೆಗಳು ಬೆಂಗಳೂರಿನ ಮಳೆಯ ವಿಚಾರದಲ್ಲಿ ಕೆಲವೊಂದಿಷ್ಟು ವರದಿಗಳನ್ನು ಈಗಾಗಲೇ ಸರ್ಕಾರಕ್ಕೆ ಕೊಟ್ಟಿವೆ. ರುದ್ರ ಮಳೆಯ ಸಂಬಂಧ ಬೆಂಗಳೂರಿನಲ್ಲಿ ಆದಂಥ ಅವಾಂತರಗಳ ಬಗ್ಗೆ. ಮರಿಯಾ ಹುಸೇನ್ ಅವರೇ, ಪ್ರತಿ ಬಾರಿಯೂ ಕೂಡ ಮಳೆಗಾಲದಂತಹ ಸಮಯದಲ್ಲಿ ಅದು ರಾಜ್ಯ ಸರ್ಕಾರ ಆಗಿರ್ಬೋದು, ಸ್ಥಳೀಯ ಆಡಳಿತದವರು ಮಳೆಗಾಲದ ನಿರ್ವಹಣೆಗಾಗಿ ಇಂತಿಷ್ಟು ಕೋಟಿ ಎನ್ನುವಂಥ ಹಣವನ್ನು ಬಿಡುಗಡೆ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಆ ಕೋಟಿ ಕೊನೆಗೆ ಎಲ್ಲಿ ಹೋಗುತ್ತೆ ಅನ್ನುವಂಥ ಪ್ರಶ್ನೆ ಇಂಥ ಅಹಿತಕರ ಘಟನೆಗಳ ಆದಾಗಲೇ ಗೊತ್ತಾಗೋದು. ಪ್ರತಿ ವರ್ಷವೂ ಅದಕ್ಕೆ ಹಣ ಹೋಗುತ್ತೆ, ಬಟ್ ಕಾಮಗಾರಿಗಳ ಮಾತ್ರ ಶೂನ್ಯ ಆಗಿರುತ್ತೆ. ಇವಾಗ SWD ಟೀಮಲ್ಲಿ ನೀವು ಮಾತಾಡಿದ್ರೆ ಅವ್ರು ಹೇಳ್ತಿದ್ದಾರೆ ಸ್ಯಾಲ್ರಿಗಳೇ ಕೊಡ್ತಾ ಇಲ್ಲ, ಕೆಲಸಗಳು ಎಲ್ಲಿಂದ ಮಾಡ್ತಾರೆ, ಕೆಲಸ ಮಾಡೋರು ಬಂದು ಕೆಲಸಗಳು ಎಲ್ಲಿಂದ ಮಾಡ್ತಾರೆ ಹೇಳೋ ಥರ. ಇವಾಗ ಹಣ ಬರ್ತಿದೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ, ರಾಜ್ಯ ಸರ್ಕಾರ ಹತ್ರ ಹಣ ಇದ್ದರೆ ಅದನ್ನು ಯಾವ ಪ್ರಯಾರಿಟೈಸ್ ಮಾಡಿ ಯಾವುದಕ್ಕೆ ವಾಟ್ ಈಸ್ ಇಂಪಾರ್ಟೆಂಟ್ ನೌ ಫಾರ್ ದ ಟೈಮ್ ಬೀಯಿಂಗ್ ಅಂತ ಅದಕ್ಕೆ ಇವ್ರು ಯಾಕೆ ಇನ್ವೆಸ್ಟ್ ಮಾಡಲ್ಲ? ವಾಟ್ ಈಸ್ ದ ಪ್ರಯಾರಿಟಿ ಫಾರ್ ನೌ? ಆ್ಯಂಡ್ ಸೆಕೆಂಡ್ ಥಿಂಗ್, ಗ್ರೌಂಡ್ ವಾಟರ್ ಹ್ಯಾಸ್ ಬಿಕಮ್ ಜೀರೋ. ಲೈಕ್ ಸರ್ ವಾಸ್ ಸೇಯಿಂಗ್, ಗ್ರೌಂಡ್ ವಾಟರ್ ಹ್ಯಾಸ್ ಬಿಕಮ್ ಜೀರೋ. ಆ್ಯಂಡ್ ವೈಟ್ ಟಾಪಿಂಗ್ ಅನ್ನೋದು ಹೆಂಗೆ ಹೋಗಿದೆ? ಅಗೇನ್ ವೈಟ್ ಟಾಪಿಂಗ್ ಹ್ಯಾಸ್ ಬಿಕಮ್ ಜೋಕ್ ಇನ್ ಬೆಂಗಳೂರು. 1973ರಲ್ಲಿ 8% ಇದ್ದಂತಹ ಕಾಂಕ್ರೀಟ್ ರಸ್ತೆಗಳು ಇವತ್ತು 86.6% ಆಗಿದೆ.
ವೈಟ್ ಟಾಪಿಂಗ್ ಹ್ಯಾಸ್ ಟು ಓನ್ಲಿ ಬಿ ಮೇಡ್ ಎಲ್ಲಿ ನಿಮಗೆ ಲಾರಿಗಳು, ಬಸ್ಗಳು, ಹೆವಿ ವೆಹಿಕಲ್ಸ್ ಓಡಾಡೋ ದಾರಿಯಲ್ಲಿ ಮಾತ್ರ ನಿಮಗೆ ವೈಟ್ ಟಾಪಿಂಗ್ ಮಾಡಬೇಕು. ಈ ಮಾಹಿತಿ ಜನರಿಗೂ ಇಲ್ಲ. ಇವ್ರು ಹೇಳೋ ತರ ವೆರಿ ಇಂಪಾರ್ಟೆಂಟ್, ಪೀಪಲ್ ಹ್ಯಾವ್ ಟು ಬಿ ಇನ್ವಾಲ್ವ್ಡ್. ಸರ್ಕಾರ ಇನ್ವಾಲ್ವ್ ಮಾಡಕ್ಕೆ ಎಷ್ಟು ಸಿದ್ಧವಾಗಿದ್ದಾರೆ? ಆರ್ ಯು ವಿಲ್ಲಿಂಗ್ ಟು ಇನ್ವಾಲ್ವ್ ದ ಸ್ಟೇಕ್ ಹೋಲ್ಡರ್ಸ್? ಬಿಕಾಸ್ ದ ಸ್ಟೇಕ್ ಹೋಲ್ಡರ್ಸ್ ಆರ್ ಹೂ? ನೀವು ಬ್ಯೂರೋಕ್ರಾಟ್ಸ್ ಇದ್ದಾರೆ, ಸರ್ಕಾರ ಇದೆ, ನಿಮ್ ಜನ ಇದ್ದಾರೆ, ಇನ್ವಾಲ್ವ್ ಮಾಡಿ. ಈ ರಸ್ತೆದಲ್ಲಿ ಇವಾಗ ನಮ್ಮ ರಸ್ತೆ ನಾರಾಯಣ್, ಇಟ್ ಇಸ್ ಅ ವೆರಿ residential road. In residential road, white topping ಯಾಕೆ ಸರ್ ಬೇಕು? You ask an engineer, do you need he's from the government department, ask him, do you need a white topping road for a residential area? ಇಲ್ಲ ಅಂತಾರೆ. You need a white topping for this MG road because you have buses traveling here. It is a main road, you have lorries and buses where you travel. ಅಲ್ಲಿ ತಗೊಂಡು ಬಂದು ಜನ ಎಲ್ಲಿ ವಾಸ ಮಾಡ್ತಾರೆ ಅಲ್ಲಿ white topping ಮಾಡ್ತಿದ್ದೀರಾ ರೀ ನೀವು? For what? You made it a joke. ಏನ್ ಹೇಳ್ತಾರೆ ಗೊತ್ತಾ? In the name of development. So the major role played is definitely by the government here. You're not willing to involve people there. ಒಂದು ಒಂದು 2 ಕಿಲೋಮೀಟರ್ 1 ಕಿಲೋಮೀಟರ್ ದಾರಿಯನ್ನು ನೀವು ಬಂದು ವೈಟ್ ಟಾಪಿಂಗ್ ಮಾಡ್ತಿದ್ದೀರಾ ಅಂದ್ರೆ, ಹ್ಯಾವ್ ಯು ಎವರ್ ಇನ್ವಾಲ್ವ್ ದ ಸಿಟಿಸನ್ಸ್ ದೇರ್? ಆ ವೈಟ್ ಟಾಪಿಂಗ್ ಮುಗಿಸೋವಾಗ ಹೆಂಗಿರುತ್ತೆ ಗೊತ್ತಾ? ಸ್ಟಾರ್ಟ್ ಮಾಡುವಾಗ ಎಲ್ಲ ಬಂದಿರ್ತಾರೆ, ವೈಟ್ ಟಾಪಿಂಗ್ ಮಾಡ್ತಾ ಇದೀವಿ, MLA ಟೀಮ್ ಬರ್ತಾರೆ, ಎಲ್ಲರೂ ಬರ್ತಾರೆ, ಶಾಸಕರು ಮಾಡ್ತಾರೆ. ಅದು ಕಂಪ್ಲೀಷನ್ ಆಗೋವರೆಗೂ ನೀವು ನೋಡಿ ಸರ್, ಯಾರು ಬರಲ್ಲ ಅಲ್ಲಿ. 2 ವರ್ಷ 3 ವರ್ಷ ತಗೊಂಡು ಹೋಗ್ತಾರೆ ಆ ಪ್ರಾಜೆಕ್ಟ್ ನ. ಕಂಪ್ಲೀಷನ್ ಆಗೋವಾಗ ನಾವಲ್ಲಿ ಇಲ್ಲೋ ರೆಸಿಡೆನ್ಸ್ಗಳು ಹೋಗ್ಬಿಟ್ಟು ಒತ್ತಾಯ ಮಾಡಬೇಕು. ಯಾರು ಚೀಫ್ ಇಂಜಿನಿಯರ್ ಆದರೆ ಫೋನ್ ಮಾಡಬೇಕು, ಇಲ್ಲ ಮೇಡಮ್ ಅವ್ರು ಮಾಡ್ತಾ ಇಲ್ಲ ಮೇಡಮ್, ಕೆಲಸ ಬೇರೆಯವ್ರು ಕೊಟ್ಟಿದೀವಿ ಅಂತ ಹೇಳ್ತಾರೆ. ಇನ್ ಬಿಟ್ವೀನ್ ಬೇರೆಯವ್ರು ಕೊಟ್ಟಿದೀವಿ ಅಂತ ಹೇಳ್ತಾರೆ, ಅವ್ರ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ, ಬೇರೆಯವ್ರು ಕೊಟ್ಟಿದೀವಿ ಅಂತ ಹೇಳ್ತಾರೆ. ಅದನ್ನ ಫಿನಿಶ್ ಮಾಡ್ಬಿಟ್ಟು ಕಂಪ್ಲೀಟ್ ಫಿನಿಶಿಂಗ್ ಆಗಿರಲ್ಲ. ವೈಟ್ ಟಾಪಿಂಗ್ ಗಳಿಗೆ ಸರ್ಟನ್ ರೂಲ್ಸ್ ಆರ್ ದೇರ್. ದ ಸ್ಟಾರ್ಮ್ ವಾಟರ್ ಡ್ರೈನ್ಸ್ ಹ್ಯಾವ್ ಟು ಬಿ ಮೇಡ್ ಪ್ರಾಪರ್ಲಿ. ನಥಿಂಗ್, ಅಬ್ಸಲ್ಯೂಟ್ಲಿ ಝೀರೋ. ದೇ ಡೋಂಟ್ ಫಾಲೋ ಎನಿ ಆಫ್ ದೋಸ್ ರೂಲ್ಸ್. ಸುಮ್ಮನೆ ಬರ್ತಾರೆ. ಯಾಕಂದ್ರೆ ಪೀಪಲ್ ಆರ್ ನಾಟ್ ಅವೇರ್ ಆಫ್ ವಾಟ್ ದೋಸ್ ರೂಲ್ಸ್ ಆರ್. ನೀವು ಸ್ಟೇಕ್ ಹೋಲ್ಡರ್ ನ ಇನ್ವಾಲ್ವ್ ಮಾಡಿ ವೈಟ್ ಟಾಪಿಂಗ್ ಹಿಂಗ್ ಮಾಡ್ತಿದ್ದಾರೆ ಅಂದ್ರೆ, ದೀಸ್ ಥಿಂಗ್ಸ್ ಹ್ಯಾವ್ ಟು ಬಿ ಫಾಲೋಡ್ ಅಂದ್ರೆ ನಿಮ್ ಕೈಯಲ್ಲಿ ಆಗ್ತಿಲ್ವಾ? ಸರ್ಕಾರದ ಕೈಯಲ್ಲಿ ಆಗ್ತಿಲ್ವಾ ಇನ್ಸ್ಪೆಕ್ಷನ್ ಮಾಡಕ್ಕೆ? ಜನ ಮಾಡ್ತಾರೆ ಬಿಡ್ರಿ. ನೀವು ಹೇಳಿ ಈ ತರ ಇರಬೇಕು ಅಂತ ಸ್ಟ್ರಕ್ಚರ್, ದಿಸ್ ಇಸ್ ಹೌ ಇಟ್ ಹ್ಯಾಸ್ ಟು ಬಿ ಡನ್ ಅಂತ. ಅದು ಹೇಳಲ್ಲ ಜನ. ಇವಾಗ ಏನಾಗತ್ತೆ ಅಂದ್ರೆ, ಕಂಪ್ಲೀಷನ್ ಆಗಿಲ್ಲ ಅಂದ್ರೆ ರೋಡ್, ಯಾರ ಹತ್ರ ಹೋಗ್ಬಿಟ್ಟು ಕಾಂಟ್ಯಾಕ್ಟ್ ಮಾಡಬೇಕು ಗೊತ್ತಿಲ್ಲ. ಹೂಮ್ ಆರ್ ವಿ ಸಪೋಸ್ ಟು ಅಪ್ರೋಚ್? BBMP ಹೋದ್ರೆ GBA ಹೇಳ್ತಾರೆ, GBA ಹೇಳ್ತಾರೆ ಚೀಫ್ ಇಂಜಿನಿಯರ್ ಹೇಳ್ತಾರೆ, ಚೀಫ್ ಇಂಜಿನಿಯರ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಹೇಳಿ ಅಂತಾರೆ, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಕಾಂಟ್ರಾಕ್ಟರ್ ಫೋನ್ ತೆಗಿಯಲ್ಲ ಮೇಡಮ್ ಅಂತಾರೆ. ನೀವು ಎಷ್ಟೋ ದಾರಿಗಳು, ಎಷ್ಟೋ ಬೀದಿಗಳು ಬೆಂಗಳೂರಲ್ಲಿ ಇದೇ ಕತೆ. ಸಮಯದಲ್ಲಿ ನಮ್ಗೇನೋ ಒಂದು ಸಮಸ್ಯೆ ಆಗಿದೆ ಅಂತಾರೆ, ಯಾರು ಕಾಲ್ ಮಾಡ್ಬೇಕು ಗೊತ್ತಿಲ್ಲ, ತುರ್ತಾಗಿ ಯಾರು ಪರಿಹಾರ ಕೊಡೋಕೆ ಸಾಧ್ಯ ಇಲ್ಲ ಇಲ್ಲಿ. ಅದೇ ಇರೋದು ಪ್ರಾಬ್ಲಮ್ ಇಲ್ಲಿ. ಸೊ ವೆನ್ ಯು ಹ್ಯಾವ್ ದ ಫಂಡ್ಸ್ ಇಲ್ಲ ಅಂತ ಇಲ್ಲ, ಫಂಡ್ಸ್ ಇದೆ, ಯಾವ್ದನ್ನ ಇವರು ಪ್ರಯಾರಿಟೈಸ್ ಮಾಡ್ತಾರೆ ದಟ್ ಇಸ್ ಇಂಪಾರ್ಟೆಂಟ್. ಅದೇ ನಾನು ಆವಾಗಲೇ ಹೇಳುತ್ತಾರ, ಮಳೆಗಾಲ ಶುರು ಆಗಿಲ್ಲ ಇನ್ನ. ಯು ಹ್ಯಾವ್ 1.5 months ಲೆಫ್ಟ್. ಇಟ್ ಹ್ಯಾಸ್ ಬೀನ್ ಅ ಡಿಸಾಸ್ಟರ್ ಯೆಸ್ಟರ್ಡೇ. ಆಫ್ಟರ್ ಅ ಮಂತ್ ಅಂಡ್ ಹಾಫ್ ವಾಟ್ ಆರ್ ಯು ಗೋಯಿಂಗ್ ಟು ಡು? ಏನ್ ಮಾಡ್ತೀರಾ ನೀವು? ಬಿಕಾಸ್ ಇಟ್ ಇಸ್ ಗೋಯಿಂಗ್ ಟು ಬಿ ರೈನಿಂಗ್ ಎವ್ರಿ ಡೇ ದಿ ಸಿಚುವೇಶನ್ ಇಸ್ ಗೋಯಿಂಗ್ ಟು ಬಿ ಫಾಲೋ. ಮಳೆಗಾಲ ಆದಂತ ಸಮಯದಲ್ಲಿ ನಾನು ಅವಾಗಲೇ ಹೇಳಿದಾಗೆ ಹೊಸ ಬೆಂಗಳೂರು ಅಂತ ನಾವೇನು ಕರಿತೀವಿ, ಎಲೆಕ್ಟ್ರಾನ್ ಸಿಟಿ, ಆ ಭಾಗದಲ್ಲಿ ನಗರ ಪ್ರವಾಹ ಆಗುತ್ತೆ ಮೇಡಮ್. ಪ್ರತಿ ವರ್ಷವೂ ಕೂಡ ಯಾರಿಗೂ ಕೂಡ ಓಡಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಲೇಔಟ್ಗಳಲ್ಲಿ, ಅಪಾರ್ಟ್ಮೆಂಟ್ಗಳಲ್ಲಿ ನೀರು ನುಗ್ಗಿಬಿಡುತ್ತೆ. ಅವತ್ತು CM ಮತ್ತು DCM ಬರ್ತಾರೆ, ಒಂದು ಸಿಟಿ ರೌಂಡ್ ಸಾಕೋ ಪ್ರಯತ್ನ. ಏನ್ ಹೇಳ್ತಿದ್ದಾರೆ? DCM ಹೇಳ್ತಾರಲ್ವಾ, ವಾಟ್ IT ಸಿಟಿ, ವಿ ಆರ್ ಸೋ ಪ್ರೌಡ್ ಆಫ್ ಅವರ್ ಸಿಟಿ ಅಂತಾರಲ್ವಾ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತಿದ್ದಾರೆ. ಏನ್ ಹೇಳ್ತೀರಾ? ಅದೆಲ್ಲ ಒಪ್ಕೊಳ್ಳಲ್ಲ ಅವರು. ಬ್ರ್ಯಾಂಡ್ ಬೆಂಗಳೂರು ಮಾಡಿದೀವಿ ಅಂತಾರೆ. ಸರಿ, ಇವ್ರು ಹೇಳೋ ತರ ದ ಸಿಟಿ ಹ್ಯಾಸ್ ಗ್ರೋನ್. ಐ ಅಗ್ರಿ, ಲಾಟ್ ಆಫ್ ಪೀಪಲ್ ಹ್ಯಾವ್ ಕಮ್ ಇನ್ ಟು ಬ್ಯಾಂಗ್ಳೂರ್ ಅಂಡ್ ಸೆಟಲ್ ಡೌನ್. ಸಿಟಿ ಹ್ಯಾಸ್ ಗ್ರೋನ್. ರಾಜಕಾಲುವೆ ಎನ್ಕ್ರೋಚ್ ಎಲ್ಲಾಗಿದೆ ಸರ್ಕಾರಿ ಅವ್ರಿಗೆ ಗೊತ್ತಿಲ್ಲ. ರಾಜಕಾಲುವೆಗಳು ಎಲ್ಲ ಕಾಣದೆ ಹೋಗಿದೆ ಗೊತ್ತಿಲ್ಲ, ಅವ್ರಿಗೆ ಗೊತ್ತಿಲ್ಲ. ಸ್ಯಾಂಕ್ಷನ್ ಮಾಡಿರೋರು ಯಾರು ಸ್ವಾಮಿ? ಪ್ರಾಪರ್ಟಿಗಳು ಕನ್ಸ್ಟ್ರಕ್ಷನ್ ನಡೀತಿರೋವಾಗ ಸ್ಯಾಂಕ್ಷನ್ ಮಾಡೋರು ಯಾರು? ಸರ್ಕಾರದವ್ರು ತಾನೆ. ಏನ್ ಪರ್ಮಿಷನ್ ಕೊಡ್ತೀರಾ ನೀವು? ಕಟ್ಟಡಗಳು ನೀವು ನೋಡಬೇಕು, 500-600 ಸ್ಕ್ವೇರ್ ಫೀಟ್ಗೆ 5 ಫ್ಲೋರ್ಸ್ ಕಟ್ತಾ ಇದ್ದಾರೆ. ವಾಟ್ ಈಸ್ ಗೋಯಿಂಗ್ ಟು ಹ್ಯಾಪನ್ ಟು ದ ಸಿಟಿ? ಯಾರಾದ್ರೂ ಬಂದು ಇಫ್ ದೇ ರೇಸ್ ದೇರ್ ವಾಯ್ಸ್, ಇವ್ರಿಗೆ ಬೇರೆ ಕೆಲಸ ಇಲ್ಲ ಅಂತಾರೆ ಸರ್, ನಗ್ಬಿಟ್ಟು ಹೋಗ್ತಾರೆ. ತಲೆ ಸರಿ ಇಲ್ಲ. ವಾಟ್ ಈಸ್ ಹ್ಯಾಪನಿಂಗ್? ಯು ಕಿಲ್ಲಿಂಗ್ ದ ಸಿಟಿ. ಒಂದು 600 ಸ್ಕ್ವೇರ್ ಫೀಟ್ ಅಲ್ಲಿ ನೀವು 6 ಫ್ಲೋರ್ಸ್ 5 ಫ್ಲೋರ್ಸ್ ಕಟ್ಟಕ್ ಬಿಟ್ರೆ, ಆ ವಾಟರ್ ಕೆಪಾಸಿಟಿ, ಆ ಸೂವೇಜ್ ಡ್ರೈನ್ಸ್ ಎಲ್ಲಿ ಹೋಗುತ್ತೆ? ವಾಟ್ ವಿಲ್ ಹ್ಯಾಪನ್ ಟು ದ ಸಿಟಿ? ಗ್ರೌಂಡ್ ವಾಟರ್ ಝೀರೋ ಆಗಿದೆ. ವಿಜಯರಾಜ್ ಸರ್, 2021ರಲ್ಲಿ CAG ಒಂದು ವರದಿ ಕೊಟ್ಟಿದೆ. BBMPಯ ಮಳೆ ನೀರು ಕಾಲುವೆಗಳ ನಿರ್ವಹಣೆಯಲ್ಲಿನ ಗಂಭೀರವಾದಂಥ ಲೋಪಗಳಿದೆ ಅಂತ ಅವರು ವರದಿಯನ್ನು ಕೊಟ್ಟಿರೋದು. ಇದಕ್ಕೆ ಅವರು ಕಾರಣಗಳನ್ನು ವಿವರಿಸ್ತಾರೆ. ಯೋಜನಾಬದ್ಧವಲ್ಲದ ಅಭಿವೃದ್ಧಿ, ಒಳಚರಂಡಿ ಮತ್ತು ಮಳೆ ನೀರು ಕಾಲುವೆ ಬೆರೆತು ಹೋಗ್ಬಿಟ್ಟಿವೆ, ಹೀಗಾಗಿ ಚರಂಡಿಗಳು ತುಂಬಿ ಹರಿತಾ ಇವೆ. ಹೂಳೆತ್ತುವ ಕಾರ್ಯ ಮತ್ತು ಕಸದ ನಿರ್ವಹಣೆ ಸರಿಯಾಗಿ ಬೆಂಗಳೂರಲ್ಲಿ ಆಗ್ತಾ ಇಲ್ಲ ಅಂತ ಅವ್ರು ಹೇಳಿದರೆ, ಭಾರತೀಯ ವಿಜ್ಞಾನ ಸಂಸ್ಥೆ ಮತ್ತು ಮದ್ರಾಸ್ IIT ಅವರು ಒಂದು ವರದಿ ಕೊಟ್ಟಿದ್ದಾರೆ. ಬೆಂಗಳೂರಿನ ನೈಸರ್ಗಿಕ ಜಲಮೂಲ ಮತ್ತು ಹಸಿರು ಹೊದಿಕೆಯನ್ನು ಕಳೆದುಕೊಳ್ತಾ ಇರೋದು ಬೆಂಗಳೂರಿನ ಈ ಸಮಸ್ಯೆಗಳು ಉದ್ಭವಿಸೋದಕ್ಕೆ ಕಾರಣ ಅಂತ. ಇಸ್ ಇಟ್ ರೈಟ್ ಸರ್? ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಗೌರ್ಮೆಂಟಲ್ಲಿ ದುಡ್ಡು ಖರ್ಚಾಗ್ತಾ ಇರೋದು ನಿಜ. ಆದರೆ
ಎನ್ಫೋರ್ಸ್ಮೆಂಟ್ ಇಲ್ಲ. ವಾಟ್ ಈಸ್ ಹ್ಯಾಪ್ನಿಂಗ್ ಈಸ್, ನೀವು ನೋಡ್ತಾ ಇರ್ಬೋದು, ನಾವು ಚರಂಡಿ ಕ್ಲೀನ್ ಮಾಡಕ್ಕೆ ಶುರು ಮಾಡೋದು ಯಾವಾಗ ಗೊತ್ತಾ? ಫೆಬ್ರವರಿಲಿ ಹೂಳು ಎತ್ತಕ್ಕೆ ಶುರು ಮಾಡೋದು. ಆ ಹೂಳನ್ನ ಎತ್ತಿಬಿಟ್ಟು ಅಲ್ಲೇ ಹಾಕಿರ್ತೀವಿ, ಅದನ್ನ ತೆಗಿಬೇಕಾದ್ರೆ ಆಲ್ರೆಡಿ ನೆಕ್ಸ್ಟ್ ಮಳೆ ಬಂದ್ಬಿಟ್ಟು ಅದೇ ಒಳಗೋಗ್ಬಿಡುತ್ತೆ. ಸೊ ದ ಪ್ರಾಬ್ಲಮ್ ಈಸ್ ಎನ್ಫೋರ್ಸ್ಮೆಂಟ್. ಸೆಕೆಂಡ್ ಈಸ್ ದೇರ್ ಇಸ್ ಅ ಹ್ಯೂಜ್ ಕನ್ಸ್ಟ್ರಕ್ಷನ್ ಇದಾಗ್ತಾ ಇದೆ. ಕನ್ಸ್ಟ್ರಕ್ಷನ್ ಡೆಬ್ರೀಸ್ನ ನೀವು ಹೇಗೆ ವಿಲೇವಾರಿ ಮಾಡಬೇಕು ಅನ್ನೋದಕ್ಕೆ ಒಂದು ಸೆಟ್ ಆಫ್ ರೂಲ್ಸ್ ಇದೆ, ಬಟ್ ಅದನ್ನ ಎನ್ಫೋರ್ಸ್ಮೆಂಟ್ ಮಾಡ್ಲಿಕ್ಕಿಲ್ಲ. ಮಳೆ ನೀರು ಮಾಡಬೇಕು ಅಂತ ಎನ್ಫೋರ್ಸ್ಮೆಂಟ್ ಇದಿದೆ. ಸೊ ದೇರ್ ಇಸ್ ನೋ ಎನ್ಫೋರ್ಸ್ಮೆಂಟ್ ಎಟ್ ಆಲ್. ನಾನೇನು ಹೇಳೋದಂದ್ರೆ, ಇಫ್ ಎಟ್ ಆಲ್ all the departments, ನಮ್ದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಯು ಸಿಟ್ ಇನ್ ಮಂತ್ ಆಫ್ ಡಿಸೆಂಬರ್ ಅಂಡ್ ಯು ನೋ ವಿಚ್ ಆರ್ ದ ಪೇನ್ ಪಾಯಿಂಟ್ಸ್. ಅದೇನು ದೊಡ್ಡ ರಾಕೆಟ್ ಸೈನ್ಸ್? ಎವ್ರಿಬಡಿ ನೋಸ್ ವಿಚ್ ಆರ್ ದ ಪೇನ್ ಪಾಯಿಂಟ್ಸ್. ಎಲ್ಲಿ ನೀರು ಇದಾಗ್ತಾ ಇದೆ, ಎಲ್ಲ ಆಗ್ತಾ ಇದೆ. ಕಾಂಟ್ ವಿ ಡೂ ಸಮಥಿಂಗ್? ನಮ್ದು ಈ ವೆಟ್ಲ್ಯಾಂಡ್ಸ್ ಮತ್ತು ಲೇಕ್ಸ್, ವೆಟ್ಲ್ಯಾಂಡ್ಸ್ ಅನ್ನೋದು ಮಾಯವಾಗ್ಬಿಟ್ಟಿದೆ. ಅದು ವೆಟ್ಲ್ಯಾಂಡ್ಸ್ ಕಾನ್ಸೆಪ್ಟೇ ಗೊತ್ತಿಲ್ಲ ಅನ್ಸುತ್ತೆ ಇಂಜಿನಿಯರ್ಸ್ಗಳಿಗೆ. ಯಾಕೆ ಗೊತ್ತಿರಲ್ಲ ಅಂದ್ರೆ, ದೇ ಕಮ್ ಫ್ರಮ್ ದ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್. ಯು ನೀಡ್ ಹೈಡ್ರಾಲಜಿ ಅವ್ರು ಬೇಕು, ಜಿಯೋಲಜಿಸ್ಟ್ ಬೇಕು. ಇವ್ರನ್ನ ಎಲ್ಲರೂ ಮೇಡಮ್ ಹೇಳ್ತಾ ಇದ್ದಂಗೆ ಎಲ್ಲರನ್ನೂ ನೀವು ಒಟ್ಟಿಗೆ ಕೂರಿಸಿ, ಸ್ಟೇಕ್ ಹೋಲ್ಡರ್ಸ್, ನಾವು ಹೂ ಇಸ್ ಗೋಯಿಂಗ್ ಟು ಸಫರ್, ಸ್ಟೇಕ್ ಹೋಲ್ಡರ್ಸ್ ಎವ್ರಿಬಡಿ ಶುಡ್ ಬಿ ದೇರ್. ನಾವು ಇಂಜಿನಿಯರ್ಸ್, ನಾವು ಆಫೀಸರ್ಸ್ಗಳು, ನಮಗೆ ಎಲ್ಲ ಗೊತ್ತಿದೆ ಅನ್ನೋ ಧೋರಣೆ. ಆಮೇಲೆ ಕಾಂಟ್ರಾಕ್ಟರ್ಸ್ದು ಅವ್ರದ್ದೇ ಆದ ಇಂಟ್ರೆಸ್ಟ್ಗಳಿರುತ್ತೆ. ಸೊ ದೇ ಆರ್ ನಾಟ್ ಬಾದರ್ಡ್. ಬಟ್ ಎಟ್ ದ ಎಂಡ್ ಆಫ್ ದ ಡೇ ಕಾಮನ್ ಮ್ಯಾನ್ ಇಸ್ ಸಫರಿಂಗ್ ಅಲ್ಲ. ಒಬ್ಬ ಜೀವ, ನಾವು ಒಂದು ನಾಯಿ ಸತ್ತೋದ್ರೇನೆ ಅಂತ ಇದು ಒಂದು 7-8 ಜೀವ ಸುಮ್ಮನೆ ಹೋಗ್ಬಿಟ್ರೆ ಯಾರು ಇಸ್ ರೆಸ್ಪಾನ್ಸಿಬಲ್? ನಮ್ಮ ಇದು ಒಂದು ಹೇಳಿಕ್ಕೆ ಒಂದು ಬೇಜಾರಾಗೋದು ವಿಷಯ ಅಂದ್ರೆ, ಭಾರತದಲ್ಲಿ ಮಾತ್ರ ನಮ್ಗೆ ಮನುಷ್ಯನಿಗೆ ಬೆಲೆ ಇಲ್ಲ. ಬೇರೆ ಕಡೆ ನೀವು ಬೇರೆ ಕಂಟ್ರೀಸ್ಗೆ ಹೋಗಿ, ನೀವು ನಮ್ಮಲ್ಲಿ ಒಂದು ರೋಡ್ ಕ್ರಾಸ್ ಮಾಡ್ಬೇಕಂದ್ರೆ ಹಿಂಗ್ ಕೈ ತೋರಿಸಿದ್ರೆ ಇಡೀ ಇದನ್ನೇ ನಿಲ್ಸೋಷ್ಟು ಇದಿರುತ್ತೆ. ಯಾಕಂದ್ರೆ ಅವರಿಗೆ ಹ್ಯೂಮನ್ ಹ್ಯಾಸ್ ಗಾಟ್ ದ ಹೈಯೆಸ್ಟ್ ಪ್ರಯಾರಿಟಿ. ನಮ್ಮಲ್ಲಿ ಅದೇನು ಬೆಲೆ ಇಲ್ಲ. ಒಂದು 7 ಜನ ಸತ್ತವ್ರ ಮನೆ ಪಾಪ, ಅವ್ರ ಮನೆ ಅವ್ರು ಬೀದಿಗೆ ಬಂದ್ಬಿಡ್ತಾರೆ ಹೊರತು ಈ ಮಾಡಿದವ್ರಿಗೆ. ಆಮೇಲೆ ಈಗ ಆಯ್ತಾ, ಗೋಡೆ ಯಾರೋ ಕಟ್ಟಿದ್ರಲ್ಲ, ಅವನ್ನ ಆಡಿಟ್ ಆಗ್ಬಿಟ್ಟು ಅವನ್ನ ಪಿನಲೈಸ್ ಮಾಡ್ತಾರ. ಎಷ್ಟು ಜನಕ್ಕೆ? ಒಂದು 10 ಜನಕ್ಕೆ ತಗೊಂಡೋಗಿ ನೇಣ ಹಾಕ್ರಿ. ಯಾರು ಮಾಡಿರ್ತಾರೆ? ಈಗ 7 ಜನ ಸತ್ರಲ್ಲ, ಅವನಿಗೆ ಸೂಸೈಡ್, ಇದಕ್ಕೆ ಅಟೆಂಪ್ಟ್ ಸೂಸೈಡ್ ಅಂತ ಹೊಡ್ಬಿಟ್ಟು ಬುಕ್ ಮಾಡಿ ಕಾಂಟ್ರಾಕ್ಟರ್ಗೆ, ಆಗಲ್ವಾ? ಅದೇನು ಆಗಿದೆ ತಾನೆ, ಅವನ ಕಡೆಯಿಂದ ಆಗಿದೆ. ಸಿ ವಾಟ್ ಈಸ್ ದಿ ಪ್ರಾಬ್ಲಮ್? ವೆದರ್ ಹಿ ಹ್ಯಾಡ್ ಕನ್ಸ್ಟ್ರಕ್ಟೆಡ್ ದಟ್ ಪ್ರಾಪರ್ಲಿ ಆರ್ ಮಿಕ್ಸಿಂಗ್ ಕರೆಕ್ಟ್ ಇತ್ತ? ಕಾಂಕ್ರೀಟ್ ಮೊದಲು ಅವ್ರು ಹೇಳ್ತಾ ಇದ್ರು, ನಿನ್ನೆ ನಾನು ಪ್ರದೇಶಕ್ಕೆ ಹೋಗಿದ್ದೆ, ಅಲ್ಲಿ ಬೀದಿ ಬದಿ ವ್ಯಾಪಾರಿಗಳಿದ್ದವರು ಈ ಬೋರಿಂಗ್ ಆಸ್ಪತ್ರೆ ಅಧಿಕಾರಿಗಳಿಗೆ ಮತ್ತು ಶಾಸಕರಿಗೆ ಒಂದು ಮನವಿ ಕೊಟ್ಟಿದ್ರು, ಈ ಗೋಡೆ ಬೆರಕ್ ಬಿಟ್ಟಿದೆ, ಬೀಳುವಂತ ಸಾಧ್ಯತೆ ಇದೆ, ಇದನ್ನ ರೀಕನ್ಸ್ಟ್ರಕ್ಟ್ ಮಾಡಿ ಅಂತ. ಆದ್ರೂ ಕೂಡ ಅವರು ಅದನ್ನು ಕ್ಯಾರಿ ಅಂದಿರ್ಲಿಲ್ಲ ಅಂತ. ಬಟ್ ಇವತ್ತು ಬರ್ತಾ ಇರುವಂತಹ ಸುದ್ದಿಗಳು, ಈ 5 ಪಾಲಿಕೆಯ ಆಯುಕ್ತರ ವಿರುದ್ಧ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತೀವಿ ಅಂತ ಲೋಕಾಯುಕ್ತರು ಹೇಳಿದ್ದಾರೆ. ಈ ವಿಚಾರದಲ್ಲಿ ಅವರ ಇಂಟರ್ಫಿಯರ್ ಕೂಡ ಆಗಿದೆ ಈಗ. ಅಲ್ಲ, ಅದು ಆಗ್ಲೇಬೇಕಾಗತ್ತೆ. ನಾವು ಅನ್ಲೆಸ್ ವಿ ಮೇಕ್ ದೆಮ್ ರೆಸ್ಪಾನ್ಸಿಬಲ್, ಅನ್ಲೆಸ್ ವಿ ಮೇಕ್ ದೆಮ್ ಅಕೌಂಟಬಲ್, ದಿಸ್ ಇಸ್ ನಾಟ್ ಗೋಯಿಂಗ್ ಟು. ನೀವು, ನಾನೊಬ್ಬ ಇಂಜಿನಿಯರ್, ನಾನು ಮಾಡಿದ್ದೀನಿ ಅಂದ್ರೆ ನನಗೆ ಅಕೌಂಟಬಲ್ ಮಾಡಿಬಿಟ್ಟು ಅದ್ರಲ್ಲಿ ಏನೇನು ಹಾನಿ ಆಯ್ತು ನನ್ನ ಇದ್ರಲ್ಲಿ ಕಳೀರಿ. ಒಂದು 10 ಜನಕ್ಕೆ ಮಾಡಿ, ಒಂದು ಮಾದರಿ ಮಾಡಿ ನೋಡೋಣ ಯಾಕೆ ಸರಿ ಆಗಲ್ಲ. ಅದೇನು ರಾಕೆಟ್ ಸೈನ್ಸ್? ಬೇರೆ ದೇಶದಲ್ಲಿ ಆಗ್ತಾ ಇರೋದು ಏನು ನಮ್ಮಲ್ಲಿ ಏನು ಆಗ್ದಲ್ಲೇ ಇರೋದು? ನಮ್ಮ ದೇಶದಿಂದ ಎಲ್ಲಾ ಇಂಟೆಲೆಕ್ಚುಯಲ್ಸ್ನ ನಾವು ಹೊರಗಡೆ ಕಳಿಸ್ಬಿಟ್ಟು ಅದೇ ಇಂಟೆಲೆಕ್ಚುಯಲ್ಸ್ ಅವ್ರು ಅಲ್ಲಿ ದೇಶನ ಸೂಪರ್ ಆಗಿ ಮಾಡಿದ್ದಾರೆ. ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ? ಇಫ್ ಯು ಟೇಕ್ the best of the best technology of the water flooding management is being developed by Bangalore, and Bangalore is flooding. What a sorry state of affair. If they can, ಯಾವ್ದೋ ಒಂದು ಕಂಟ್ರಿ ಅವ್ರು ಮಾಡ್ಬೋದು, ನಮಗೆ ಆಗಲ್ವಾ? ಈ ಬ್ಯಾಂಗ್ಳೂರಲ್ಲಿ ಆಗೋ ಮಳೆ ಏನು ಇಲ್ಲ ಸರ್, ಇದಕ್ಕಿಂತ 10ರಷ್ಟು ಮಳೆ ಬೇರೆ ಸಿಟೀಸ್ ಅಲ್ಲಿ ಆಗ್ತಾ ಇದೆ ಅಂಡ್ ಕೂಲ್ ಆಗಿ ಹೋಗ್ತಾ ಇದೆ. ಸೊ ಏನೋ ಅದೇನು ರಿಪ್ಲಿಕಾ ಮಾಡಕ್ಕೆ ನಮ್ಗೆ ಏನಾಗಿದೆ? ಆಗಿಲ್ಲ. ಏನಾಗಿದೆ ಅಂದ್ರೆ ಇಚ್ಛಾಶಕ್ತಿ ಕೊರತೆ ಅಷ್ಟೇ, ಮಾಡಬೇಕು ಅನ್ನುವಂತಹ ಆಸಕ್ತಿ ಇಲ್ಲ ಅಂತ. ಬರ್ತೀನಿ ಸರ್. ಸೋಮಶೇಖರ್ ಸರ್, ಒಂದು ಗಂಭೀರವಾದಂಥ ಆರೋಪ ಸಾರ್ವಜನಿಕ ವಲಯದಲ್ಲಿದೆ. ಏನು ಆರೋಪ ಅಂತ ಹೇಳಿದ್ರೆ, ಹಿಂದೆ ಇದ್ದಂಥ BBMP, ಇವತ್ತಿನ GBA, ಬೆಸ್ಕಾಮು, ಅದಾದ ನಂತರ BWSSB, ಈ ಇಲಾಖೆಗಳ ನಡುವೆಯೇ ಸಮನ್ವಯತೆಯ ಕೊರತೆ ಇದೆ. ರಸ್ತೆಗಳನ್ನು ಮಾಡಿದಾಗ ಅವರು ಗುಂಡಿ ತೆಗಿತಾರೆ, ಇವರು ವೈರ್ಗಳನ್ನು ಹಾಕಬೇಕು ಅಂತ, ಇವು ಕೇಬಲ್ಗಳನ್ನು ಹಾಕಬೇಕು ಅಂತ ಮತ್ತೊಬ್ಬರು ಬರ್ತಾರೆ. ಈ ಸಮನ್ವಯತೆಯ ಕೊರತೆಯಿಂದಲೇ ಈ ಎಲ್ಲ ಅವಾಂತರಗಳು ರಸ್ತೆಯ ವಿಚಾರದಲ್ಲಿ ಆಗ್ತಾ ಇದೆ. ಅದು ನಾನು ಒಪ್ಕೊಂತೀನಿ. ಸಮನ್ವಯತೆ ಇಲ್ಲ. ಯಾಕಂದ್ರೆ ನಾನು ಸೇವೆಯಲ್ಲಿದ್ದಾಗ ನಾನು ಗಮನಿಸಿದ್ದೀನಿ, ನೋಡಿದೀವಿ. ನಾವು ಎಷ್ಟೋ ಸಲ ನಾವೇ ಕಂಪ್ಲೇಂಟ್ ಮಾಡ್ತಾ ಇದ್ವಿ. ಇವತ್ತು ಆಸ್ಫಾಲ್ಟ್ ಮಾಡಿರ್ತೀವಿ, 3 ದಿನ ಬಿಟ್ಕೊಂಡು BWSSB ಅವರು ಪೈಪ್ ಲೈನ್ ಹಾಕಕ್ಕೆ, ಸ್ಯಾನಿಟರಿ ಲೈನ್ ಹಾಕಿ ಅಂತ ಹೊಡಿತಾ ಇದ್ರು. ಬೆಸ್ಕಾಂನವರು ಕೇಬಲ್ ಹಾಕ್ಲಿಕ್ಕೆ ಅಂತ ಕಟ್ ಮಾಡ್ತಾರೆ. ನಾವೇ ಕಂಪ್ಲೇಂಟ್ ಮಾಡ್ತಾ ಇದ್ವಿ. ನಾನೇ ಎಷ್ಟೋ BWSSB, ಬೆಸ್ಕಾಂ ಇವ್ರ ಜೊತೆ FIR ಮಾಡಿಸಿದ್ದೀನಿ, ನಮ್ಮ ರಸ್ತೆ ಹಾಳು ಮಾಡಿದ್ದಾರೆ ಅಂತ. ಈ ತರ ಘಟನೆಗಳು ಹಿಂದೆ ನಡೀತವೆ. ಹಿಂದೆಯಿಂದನೂ ಸಮನ್ವಯದ ಕೊರತೆ ಇದೆ, ಇಲ್ಲ ಅಂತಲ್ಲ. ಅದರಲ್ಲಿ ನನಗೆ ನನ್ನ ಸೇವಾ ಅವಧಿನಲ್ಲಿ ಜ್ಞಾಪಕ ಇರುವ ಹಾಗೆ, ವಿಜಯ ಭಾಸ್ಕರ್ ಅಂತ ಚೀಫ್ ಸೆಕ್ರೆಟರಿ ಇದ್ರು. 2020 ರಿಟೈರ್ಡ್ ಆದ್ರು ಡಿಸೆಂಬರ್ ಅಲ್ಲಿ.
ಅವರ ಅಧ್ಯಕ್ಷತೆಯಲ್ಲಿ ಎವ್ರಿ 15 days ಒನ್ಸ್ ಒಂದು ಸಮನ್ವಯ ಸಭೆ ನಡೀತಾ ಇತ್ತು. ತುಂಬಾ ಎಫೆಕ್ಟಿವ್ ಆಗಿತ್ತು. ಅವರ ಅಧ್ಯಕ್ಷತೆಯಲ್ಲಿ ನಡೀತಾ ಇರುವಂತ ಮೀಟಿಂಗ್ಗಳಲ್ಲಿ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಅಂದ್ರೆ BWC, ಬೆಸ್ಕಾಂ, KPTCL, BSNL, ಈವನ್ OFC, ಪ್ರೈವೇಟ್ OFC ಆಪರೇಟರ್ಸ್ ಎಲ್ಲರನ್ನೂ ಒಂದು ಮಾಡಿ ಅದ್ರಲ್ಲಿ ನಾನೇ ಕನ್ವೀನರ್ ಆಗಿದೆ ಮೀಟಿಂಗ್ ಅಲ್ಲಿ BBMP ಸೈಡ್ ಇಂದ. ಸೊ ತುಂಬಾ ಎಫೆಕ್ಟಿವ್ ಆಗಿತ್ತು. ಯಾರು ಕೆಲವೊಂದು ಒಂದು ಏನ್ ಹೇಳ್ತೀವಿ, ಒಂದು ಪ್ರೋಟೋಕಾಲ್ ಅಂತಾನೆ ನಾವು ಫಿಕ್ಸ್ ಮಾಡ್ಬಿಟ್ಟಿದ್ವಿ. ಯಾವ್ದೇ ರಸ್ತೆ ಕಟ್ ಮಾಡ್ಬೇಕಾದ್ರೂ BBMP ಇಂದ ಆನ್ಲೈನ್ ಅಲ್ಲಿ ಸಬ್ಮಿಟ್ ಮಾಡ್ಬೇಕು. ನಾವು ಓಕೆ ಮಾಡಿದ್ರೆ ಮಾತ್ರ ಅವ್ರು ಕಟ್ ಮಾಡೋದು, ಇಲ್ಲಾಂದ್ರೆ FIR ಮಾಡಿ ಅಂತ ನಮ್ಗೆ ಡೈರೆಕ್ಷನ್ಸ್ ಇತ್ತು. ಯಾವ್ದೇ ಎಮರ್ಜೆನ್ಸಿ ಇದ್ರು 24 hours ಅಲ್ಲಿ ಗಮನ ತಗೋ ಬನ್ನಿ, ನಾವು ಡೈರೆಕ್ಷನ್ ಇದು ಕೊಡ್ತೀವಿ ಅಂತ. ಆತರ ಸ್ವಲ್ಪ ಕಂಟ್ರೋಲ್ ಇತ್ತು. ನಾನು ನೋಡಿದಾಗೆ ಆತರ ಒಂದು ಸಮನ್ವಯ ಕೊರತೆ ಎದ್ದು ಕಾಣಿಸ್ತಾ ಇದೆ. ಅದು ಇವತ್ತಿಗೂ ಅದು ಬಗೆಹರಿದಿಲ್ಲ. ಇದು ಎಲ್ಲ ಇಲಾಖೆದವರು ಅದನ್ನ ಮನವರಿಕೆ ಮಾಡ್ಕೋಬೇಕು. ನಮ್ಮ ಬೆಂಗಳೂರು ಅಂತ ಅವ್ರಿಗೂ ಬರಬೇಕು. BWCSB ಅವರು ಅವ್ರದೊಂದು ನೀರ್ದು ಅಥವಾ ಸ್ಯಾನಿಟರಿ ಸಮಸ್ಯೆ ಬಗೆಹರಿದ್ರೆ ಸಾಕು, ಬೇರೆ ಸಮಸ್ಯೆ ಬಗ್ಗೆ ಅವ್ರು ತಲೆ ಕೆಡ್ಸ್ಕೊಳ್ಳೋದಿಲ್ಲ. ಬೆಸ್ಕಾಂನವರು ಅಷ್ಟೇ, ಪವರ್ ಹೋಗು, ಎಲ್ಲರಿಗೂ ಪವರ್ ಬೇಕು, ನೀರ್ ಬೇಕು, ಎಲ್ಲ ಬೇಕು. ಬಟ್ ಆದ್ರೆ ಒಂದು ಸಿಸ್ಟಮೆಟಿಕ್ ಆಗಿ ಒಂದು ಮಾಡಿದ್ರೆ, ಅಡ್ವಾನ್ಸ್ ಆಗಿ ಮಾಡಿದ್ರೆ ಎಲ್ಲನೂ ಸರಿ ಹೋಗುತ್ತೆ. ಎಮರ್ಜೆನ್ಸಿಗೆ ಏನೋ ಬರ್ತಾರೆ, ಏನೋ ಕೇಬಲ್ ಆಗಿರ್ತಾರೆ, ಇನ್ನೇನೋ ಆಗ್ತಾರೆ, ಗುಂಡಿ ಆಗ್ತದೆ, ಆಕ್ಸಿಡೆಂಟ್ ಆಗ್ತದೆ, ಡೆತ್ ಆಗ್ತವೆ, ಇವೆಲ್ಲ ನೋಡಿದೀವಿ. ಸೊ ಸಮನ್ವಯ ಕೊರತೆ ಖಂಡಿತ ಇದೆ, ಇಲ್ಲ ಅಂತಲ್ಲ. ಮತ್ತೊಂದು ಸರಿ ಬೆಂಗಳೂರಿನ ಮಟ್ಟದಲ್ಲಿ ಬಗೆಹರಿಸಬಹುದು. GBA ಲೆವೆಲ್ ನಲ್ಲಿ ಈಗ GBA ಮಾಡಿದಾರಲ್ಲ, ಐ ಥಿಂಕ್ ನನಗೆ ಗೊತ್ತಿರೋಗೆ GBA ಅಂಡ್ ಇವೆಲ್ಲ ಈ ಸ್ಟೇಕ್ ಹೋಲ್ಡರ್ಸ್ ಎಲ್ಲ ಬರ್ತಾರೆ ಅಂಡರ್ ದಿ ಕಂಟ್ರೋಲ್ ಆಫ್ GBA. ಇದು ಮಾಡ್ಬೋದು. ಇದೇನು ದೊಡ್ಡ ಸಮಸ್ಯೆ ಏನೆಲ್ಲ ಬಗೆಹರಿಸಬಹುದು. ಎಲ್ಲ ಇಲಾಖೆಗವರು ಒಂದು ಯೋಚನೆ ಮಾಡ್ಬೇಕು. ಇದನ್ನ ಜವಾಬ್ದಾರಿ ನಮ್ಮ ಬೆಂಗಳೂರು ಅನ್ನೋ ಒಂದು ಭಾವನೆ ಬರಬೇಕು. ಫಸ್ಟ್ ಎಲ್ಲ ನಾವೇ ಓಡಾಡೋದು. BWCSB ಇಂಜಿನಿಯರ್ಸ್ ಆಗಲಿ, ಆಫೀಸರ್ಸ್ ಅಲ್ಲಿ ಇದೇ ಬೆಂಗಳೂರು ನಾವೇ ಓಡಾಡೋದು. ಎಲ್ಲಾ ಇಲಾಖೆಯವರು ಬೆಂಗಳೂರಲ್ಲಿ ರಸ್ತೆ ಮೇಲೆ ಓಡಾಡೋದು, ಬೆಂಗಳೂರಲ್ಲೇ ವಾಸ ಇರೋದು. ಅದರಿಂದ ನಮ್ಮ ಬೆಂಗಳೂರು ಅನ್ನೋದು ಒಂದು ಜವಾಬ್ದಾರಿಯುತವಾಗಿ ಒಬ್ಬ AE ಆಗ್ಲಿ, ಒಬ್ಬ ಚೀಫ್ ಇಂಜಿನಿಯರ್ ಆಗ್ಲಿ, ಇನ್ನೊಬ್ರು ಬೇರೆ ಆಫೀಸರ್ ಆಗ್ಲಿ, ಯಾವ್ದಾದ್ರು ಬೆಂಗಳೂರು ಬಗ್ಗೆ ಒಂದು ಅಭಿಮಾನ ಇರಬೇಕು. ಮತ್ತೆ ನಾವು ಮಾಡುವಂತ ಡ್ಯೂಟಿ ಇದೆಯಲ್ಲ, ಕಮಿಟ್ಮೆಂಟ್ ಇರ್ಬೇಕು. ನಾವು ಮಾಡೋ ಕೆಲಸ ಕಮಿಟ್ಮೆಂಟ್ ಇರಬೇಕು, ಜವಾಬ್ದಾರಿ ಇರಬೇಕು. ಖಂಡಿತ ಸಾಲ್ವ್ ಮಾಡಬಹುದು. ಏನು ದೊಡ್ಡ ವಿಷಯ. ಈ ಬೆಂಗಳೂರಿನ ಈ ಅಂಡರ್ ಪಾಸ್ಗಳ ವ್ಯವಸ್ಥೆ ಅಂತೂ ಹೇಳ್ತಿರೋದಾಗ್ಬಿಟ್ಟಿದೆ ಸರ್. ಇದು ನಿಮಗೆ ನೆನಪಿರಬಹುದು, ಕಳೆದ 2 ವರ್ಷಗಳ ಹಿಂದೆ ಒಬ್ಬ ಹೈದರಾಬಾದ್ ಮೂಲದ ಮಹಿಳೆ KR ಸರ್ಕಲ್ನ ಅಂಡರ್ಗ್ರೌಂಡ್ನಲ್ಲಿ ಹೋಗಿ ಸಿಕ್ಕಾಕೊಂಡು ಮೃತಪಟ್ಟಂತಹ ಘಟನೆ. ಅಲ್ಲಿ ಸೆನ್ಸಾರ್ಗಳ ಪಂಪ್ಗಳನ್ನು ಹಾಕಬೇಕು ಅನ್ನುವಂಥದ್ದು ನಿಯಮ ಇದೆ, ಬ್ಯಾರಿಕೇಡ್ಗಳನ್ನು ಹಾಕಬೇಕು ಅಂತ. ಆ ಘಟನೆ ಆದಂತಹ ಸಮಯದಲ್ಲಿ ಮಹಾರಾಷ್ಟ್ರದ ಮುಂಬೈ ಮಾದರಿಯನ್ನು ತೆಗೆದುಕೊಂಡು ಬರ್ತೀವಿ ನಾವು ಅಂತೆಲ್ಲ ಹೇಳಿದರು. ಅದು ಯಾವುದೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಿಲ್ಲ ಸರ್. ನಿನ್ನೆ KR ಸರ್ಕಲ್ನ ಅಂಡರ್ ಬ್ರಿಡ್ಜ್ ನೋಡಿದ್ರೆಲ್ಲ ಗೊತ್ತಾಗ್ತಿತ್ತು ನಮಗೆ. ಈಗ ಅಂಡರ್ ಪಾಸ್ ಮಾಡ್ಬೇಕಾದ್ರೆ ಬಾರಿ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ಬರೀ ಕನ್ಸ್ಟ್ರಕ್ಷನ್ ಮಾಡೋದು ಮುಖ್ಯ ಅಲ್ಲ. ಅಂಡರ್ ಪಾಸ್ ಅಂದಾಗ ಲೋ ಲೈಯಿಂಗ್ ಏರಿಯಾ, ಅದು ಅಂದ್ರೆ ಎಲ್ಲಾ ನೀರು ಅಲ್ಲಿಗೆ ಬಂದು ಕಲೆಕ್ಟ್ ಆಗುತ್ತೆ. ಹೌದು. ಪ್ರಾಪರ್ ಡ್ರೈನೇಜ್ ಸಿಸ್ಟಮ್ ಮಾಡಿದ್ರೆ ಅದು ಇಂಜಿನಿಯರ್ ಆದವರು ಅದನ್ನ, ಅಥವಾ ಪ್ಲಾನಿಂಗ್ ಮಾಡೋ ಒಬ್ಬ ಕನ್ಸಲ್ಟೆಂಟ್ ಆಗ್ಲಿ, ಎಕ್ಸಿಕ್ಯೂಟ್ ಮಾಡೋ ಇಂಜಿನಿಯರ್ಸ್ ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಮೇನ್ ಅದ್ರಲ್ಲಿ ಬರೋದು ಡ್ರೈನೇಜ್ ಸಿಸ್ಟಮ್ ಮೋಸ್ಟ್ ಇಂಪಾರ್ಟೆಂಟ್. ಪ್ರಾಪರ್ ಡ್ರೈನೇಜ್ ಅಂತಂದ್ರೆ ಎಷ್ಟು ನೀರು ಕರೆಕ್ಟ್ ಆಗೋ, ಒಂದು ಹೈ ರೈನ್ಫಾಲ್ ಆದ್ರೆ ಎಷ್ಟು ನೀರು ಬರುತ್ತೆ, ಅದು ಹೋಗಕ್ಕೆ ಸಫಿಶಿಯಂಟ್ ಡಯಾಮೀಟರ್ ಅಂದ್ರೆ ಪೈಪ್ನ ಅಳತೆ ಎಷ್ಟಿರ್ಬೇಕು ಅನ್ನೋದನ್ನ ಅನಲೈಸ್ ಮಾಡಿ ಪ್ರಾಪರ್ ಡ್ರೈನೇಜ್ ಮಾಡಿ, ಎಕ್ಸಿಟ್ ಅಂದ್ರೆ ಎಲ್ಲಿ ನೀರು ಹೋಗಿ ಸೇರಬೇಕು ಅದನ್ನ ನೆಕ್ಸ್ಟ್ ಪಾಯಿಂಟ್ ಅಲ್ಲಿ ದೊಡ್ಡ ಡ್ರೈನ್ಗೋ, ಸೆಕೆಂಡರಿ ಡ್ರೈನ್ಗೋ, ಪ್ರೈಮರಿ ಡ್ರೈನ್ಗೋ ಲಿಂಕ್ ಮಾಡಬೇಕು. ಕೆಲವು ಏನ್ ಮಾಡ್ತಾರೆ, ಎಲ್ಲ ಪಕ್ಕದಲ್ಲಿರೋ ಒಂದು ಮೋರಿಗೆ ಈಗ ಏನಾಗುತ್ತೆ ಅಲ್ಲಿ ನೀವು KR ಸರ್ಕಲ್ ಅಂತ ಹೇಳಿದ್ರಿ, KR ಸರ್ಕಲ್ ಪಕ್ಕದಲ್ಲಿ ದೊಡ್ಡ ಮೋರಿ ಹರಿತಾ ಇದೆ. ಅಲ್ಗೊಂದು ಪ್ರಾಪರ್ ಆಗಿ ಅದನ್ನ ಅಂಡರ್ ಪಾಸ್ ಮಾಡುವಾಗ ಅದನ್ನ ಯಾರು ಬ್ಲೇಮ್ ಮಾಡ್ತಾ ಇಲ್ಲ, ಇಲ್ಲಿ ಯಾವ ಇಂಜಿನಿಯರ್ ಮೇಲೆ ಆಪಾದನೆ ಮಾಡ್ತಾ ಇಲ್ಲ. ಅದು ಅಂಡರ್ ಪಾಸ್ ಮಾಡ್ಬೇಕಾದ್ರೆ ಡ್ರೈನೇಜ್ ಸಿಸ್ಟಮ್ ನ ಫಸ್ಟ್ ಪ್ರಯಾರಿಟಿ ನೋಡ್ಬೇಕಾಗಿದೆ. ಈಗ ಉದಾಹರಣೆ ಒಂದೇ ಹೇಳ್ತೀನಿ. ನೀವು ಮೇಕ್ರಿ ಸರ್ಕಲ್ ಅಂಡರ್ ಪಾಸ್ ನೀವು ಎಲ್ಲರೂ ಟ್ರಾವೆಲ್ ಮಾಡ್ತಾರೆ ಬೆಂಗಳೂರಿನಲ್ಲಿ. ಆ ಮೇಕ್ರಿ ಸರ್ಕಲ್ ಅಂಡರ್ ಪಾಸ್ ನಾನು ಅಸಿಸ್ಟೆಂಟ್ ಎಂಜಿನಿಯರ್ ಆಗಿದೆ, ಅದು ಫೈನಲ್ ಫಿನಿಶ್ ಆಗೋ ಟೈಮಲ್ಲಿ ಅಲ್ಲಿ ಇವತ್ತವರೆಗೂ ನಿಮ್ಗೆಲ್ಲರೂ ಎಷ್ಟೇ ಮಳೆ ಆದ್ರೂ ಅಲ್ಲಾದ್ರೂ ವಾಟರ್ ಲಾಗಿಂಗ್ ಆಗಿರೋದ್ರಿಂದ ಯಾರು ನೋಡಿದೀರಾ ಬೆಂಗಳೂರಲ್ಲಿ? ಇಲ್ಲ. ಯಾಕೆಂದ್ರೆ ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಅಷ್ಟು ಪರ್ಫೆಕ್ಟ್ ಆಗಿದೆ. 4 ಅಡಿ ಡಯಾಮೀಟರ್ ಅಂದ್ರೆ 1.2 ಮೀಟರ್ ಡಯಾಮೀಟರ್ ಹ್ಯೂಮ್ ಪೈಪ್, ಸುಮಾರು 800-900 ಮೀಟರ್ ಅಂದ್ರೆ ಹತ್ರ 1 ಕಿಲೋಮೀಟರ್ ಡ್ರೈನ್ ಹೋಗಿದೆ. ಯಾರಿಗೋ ಡ್ರೈನ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ರು ಗೊತ್ತು, ಹಳಬರು ಗೊತ್ತು ಅಷ್ಟೇ, ಡ್ರೈನ್ ಎಲ್ಲಿ ಹೋಗಿದೆ ಅಂತ, ಎಲ್ಲಿ ಕನೆಕ್ಟ್ ಆಗಿದೆ ಅಂತ. ಇವತ್ತವರೆಗೂ ಸಮಸ್ಯೆ ಬಂದಿಲ್ಲ. ನಾನು ಅಷ್ಟು ವರ್ಷ, ನಾನು 20 ವರ್ಷ ನೋಡ್ತಾ ಇದ್ದೀನಲ್ಲ. 2002 ನಲ್ಲಿ ಅದು ಇದಾಗಿದ್ದು. ಅಂದ್ರೆ 22 ವರ್ಷ ಆಯ್ತು ಅಂಡರ್ ಪಾಸ್ ಅದಾಗಿ, 24 ವರ್ಷ ಆಯ್ತು ಅಂಡರ್ ಪಾಸ್ ಆಗಿ. ಅದು ಇವತ್ತವರೆಗೂ ರೈನ್ ನನಗೆ ಗೊತ್ತಿರಂಗೆ ರೈನ್ ಸಮಸ್ಯೆ ಬಂದಿಲ್ಲ. ಇದೇ ತರ ಸುಮಾರು ಉದಾಹರಣೆ ಕೊಡಬಲ್ಲೆ ಅಂಡರ್ ಪಾಸ್ಗಳಲ್ಲಿ ಸಮಸ್ಯೆ ಇರೋದು, ಸಮಸ್ಯೆ ಇಲ್ಲದೆ ಇರೋದು. ಅದರಿಂದ ಯಾರೇ ಆಗ್ಲಿ ಅದನ್ನ ಅಂಡರ್ ಪಾಸ್ ಅಂತ ಬಂದಾಗ ಡ್ರೈನೇಜ್ ಸಿಸ್ಟಮ್ನ ಮಾಡಬೇಕು. ಎಸ್ ಸರ್.
ಎಸ್ ಸರ್. ಮತ್ತೆ ಸಾಲ್ವ್ ಮಾಡ್ಬೋದು, ಇಲ್ಲ ಅಂತ ಏನು ದೊಡ್ಡ ರಾಕೆಟ್ ಸೈನ್ಸ್ ಅಲ್ಲ. ನಮ್ಮ ಫ್ರೆಂಡ್ ಹೇಳ್ದಂಗೆ ಯಾವ್ದು ರಾಕೆಟ್ ಸೈನ್ಸ್ ಅಲ್ಲ. ಇಂಜಿನಿಯರ್ಸ್ಗೆ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ. ಇಂಜಿನಿಯರಿಂಗ್ ಪ್ರಾಬ್ಲಮ್ ಎಲ್ಲದಕ್ಕೂ ಸೊಲ್ಯೂಷನ್ ಇದೆ, ಒಂದು ಅಪ್ಲಿಕೇಶನ್ ಆಫ್ ಮೈಂಡ್ ಅಷ್ಟೇ. ಎಸ್ ಸರ್, ಎಸ್ ಸರ್. ಮನೆ ಹುಸೇನ್ ಅವರೇ, ನೀವು ಅವಾಗಲೇ ಹೇಳಿದ್ರಿ 1.5 ತಿಂಗಳು ಬಾಕಿ ಇದೆ, ಇಂಥ ಸಮಸ್ಯೆಗಳಾಗ್ತಿದೆ ಅಂತ. ಈಗಲಾದರೂ ಎಚ್ಚೆತ್ತುಕೊಳ್ಳೋ ಪ್ರಯತ್ನವನ್ನು ಸರ್ಕಾರಗಳು ಮಾಡಬೇಕಾ? ಮಾಡಲ್ಲ, ಏನು ಮಾಡಲ್ಲ. ಯಾಕಂದ್ರೆ ಇವಾಗ ಇವ್ರು ಹೇಳಿದ ಥರ ಇಚ್ಛಾಶಕ್ತಿ ಕೊರತೆ ಇದೆ. ನಾನು ಇದರಲ್ಲೇ ಇಂಟರಪ್ಟ್ ಮಾಡಿಬಿಡ್ತೀನಿ. ಜೂನ್ 30ರೊಳಗಾಗಿ GBAಗೆ ಚುನಾವಣೆ ಆಗಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗಾಗಲೇ ಸರ್ಕಾರದವರೇನೋ ಇಲ್ಲ ಸಿಬ್ಬಂದಿ ಕೊರತೆ, ಹಣದ ಕೊರತೆ ಇತ್ಯಾದಿ ಆಲ್ರೆಡಿ ಶುರು ಆಗಿದೆ. ಆಲ್ರೆಡಿ ಒಂದೇನೋ ಸುಪ್ರೀಂ ಕೋರ್ಟ್ಗೆ ಇವರು ಮನವಿಯನ್ನು ಕೂಡ ಹಾಕಿದ್ದಾರೆ. ನಮ್ಗಿನ್ನ ಟೈಮ್ ಬೇಕು. ಹೌದು, ಟೈಮ್ ಬೇಕು. ಲೋಕಲ್ ಲೀಡರ್ಸ್ ಇಲ್ಲ. ಹೌದು, ಲೋಕಲಿ ಒನ್ MLAಗೆ ತುಂಬಾ ಕಷ್ಟ ಆಗ್ತಿದೆ ಟು ಟೇಕ್ ಕೇರ್ ಆಫ್ ದ ಎಂಟೈರ್ ಕಾನ್ಸ್ಟಿಟ್ಯೂನ್ಸಿ. ಸೊ ದಿಲ್ ಕೀಪ್ ಡಿಲೇಯಿಂಗ್ ಇಟ್. ಎಷ್ಟು ಡಿಲೇ ಮಾಡ್ತಾರೆ, ಇಟ್ ಇಸ್ ವೆರಿ ಗುಡ್ ಫಾರ್ ದೆಮ್, ಇಟ್ ಇಸ್ ವೆರಿ ಗುಡ್ ಫಾರ್ ದ MLAs. ಸೊ ಅದು ಯಾತಕ್ಕಂತ ಎಲ್ಲರೂ, ಇಟ್ಸ್ ಅನ್ ಹಿಡನ್ ಸೀಕ್ರೆಟ್, ಎವ್ರಿಬಡಿ ನೋಸ್. ಎರಡನೇದು, ಸಿ ಲೈಕ್ ಸರ್ ಸೆಡ್ ಅಂಡ್ ಹಿ ಸೆಡ್ ನಥಿಂಗ್ ಇಸ್ ಡೂಯಬಲ್. ಇದು ಮಾಡಕ್ಕೆ ಆಗಲ್ಲ ಅಂತ ಇಲ್ಲ. ಎವ್ರಿಥಿಂಗ್ ಇಸ್ ಡೂಯಬಲ್, ಎವ್ರಿಥಿಂಗ್ ಇಸ್ ಸಾಧ್ಯ. ಪ್ರಾಬ್ಲಮ್ ಲೈಸ್ ವೇರ್ when the political interference happens. Correct. You allow an engineer, you allow a contractor, you allow the bureaucrats, you allow all these agencies, the BWSSB, the BBMP, everybody to execute on their own. ನೀವು ಹೋಗ್ಬಿಟ್ಟು ಅದರಲ್ಲಿ you have to interfere in their decisions, and unfortunately all the decisions that is happening is political decisions. It is not human people concerned decisions. You are not asking ಏನಂದ್ರೆ when we have such people with us, engineers with us, ಇವ್ರು ಏನು ಅನ್ಕೊಳ್ತಾರೆ, ವಿ ನೋ ಎವ್ರಿಥಿಂಗ್, ಕರೆಕ್ಟ್, ವಿ ಆರ್ ಸುಪೀರಿಯರ್. ಹೆಂಗ್ ಟ್ರೀಟ್ ಮಾಡ್ತಾರಂದ್ರೆ, ಅವನ್ಗೇನೋ ಗೊತ್ತು, ನನ್ ಮಾತು ಕೇಳ್ಬೇಕು, ನಮ್ದಿರೋದು ಸರ್ಕಾರ, ಅವನ್ ಮಾತು ನಾನ್ ಕೇಳ್ಬೇಕಾ? ಈ ಆಟಿಟ್ಯೂಡ್ ಇದೆ ನೋಡಿ. ದಿಸ್ ಆಟಿಟ್ಯೂಡ್ ಇಸ್ ಕಿಲ್ಲಿಂಗ್ ದ ಸಿಟಿ ಅಲ್ವಾ? ಎವ್ರಿಥಿಂಗ್ ಇಸ್ ಡೂಯಬಲ್ ಸರ್, ಇಟ್ ಇಸ್ ನಾಟ್ ಇಟ್. ಆಮೇಲೆ they play a political game on this. If there is no issue, what will they come next time asking you for the votes? Correct. ನಾವು ಇದನ್ನ ಸಾಲ್ವ್ ಮಾಡ್ತೀವಿ, we give you, ನಾವು ಗ್ಯಾರಂಟಿ ಕೊಡ್ತೀವಿ, ನಾವು ಇದನ್ನ ಸಾಲ್ವ್ ಮಾಡ್ತೀವಿ. ಇವ್ರು ಬಂದಾಗ, ಸರ್ಕಾರ ಬಂದಾಗ ಏನ್ ಹೇಳಿದ್ರು, GBA ಎಲೆಕ್ಷನ್ ನಾವು ಮಾಡ್ತೀವಿ ಹೇಳಿದ್ರ ಇಲ್ವಾ? ಲಾಸ್ಟ್ ಸರ್ಕಾರ ಇದ್ದವ್ರು ಮಾಡಿಲ್ಲ, ನಾವು ಮಾಡ್ತೀವಿ. ಸೊ ವೆರಿ ಕನ್ವೀನಿಯಂಟ್ಲಿ ಅವರು ಮರ್ತು ಹೋಗ್ತಾರೆ. Politics of convenience. Yes. And every decision, like I always been saying, unfortunately it has all been political benefited decisions. Not ಜನರ ಬಗ್ಗೆ, ಬೆಂಗಳೂರು ಸಿಟಿ ಬಗ್ಗೆ they are not concerned about it. ಅದಿದ್ದಿದ್ರೆ this decision ಇವಾಗಲೂ ಚೇಂಜ್ ಆಗಲ್ಲ. ನೀವು ನೋಡ್ತಾನೆ ಇರಿ, ನಾವು ಮಾತಾಡ್ತಾನೆ ಇರ್ತೀವಿ, ಎಲ್ಲ ಹೇಳ್ತಾನೆ ಇರ್ತೀವಿ, ಬಟ್ these decisions will not change. Interference sir, ಒಂದು ಸಿಂಪಲ್ ಕಾಂಟ್ರಾಕ್ಟರ್ ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಅವ್ರ ಜೊತೆ ಎಷ್ಟು ಇಂಟರ್ಫಿಯರೆನ್ಸ್ ಆಗುತ್ತೆ ಗೊತ್ತಾ? ಕರೆಕ್ಟ್. ದಟ್ ಇಸ್ ದ ಪ್ರಾಬ್ಲಮ್. ಏನು ಮಾಡ್ತಾರೆ ಅಂತ ವಿಷಯ ಸರ್. ಕೊನೆಯದಾಗಿ ಬೆಂಗಳೂರಿಗೆ ನಿನ್ನೆ ಸುರಿದಂಥ ಒಂದು ಮಳೆ ನಾವು ತಾತ್ಕಾಲಿಕವಾಗಿ ಅಂದುಕೊಂಡ್ರೂ ಕೂಡ ಬೆಂಗಳೂರು ಸುದೀರ್ಘವಾಗಿ ಮುಂದಿನ ಪೀಳಿಗೆಗೆ ಸಿಗಬೇಕಾಗಿದೆ. ಈ ಸುದೀರ್ಘವಾಗಿ ಸಿಗಬೇಕಾದಂಥ ಬೆಂಗಳೂರನ್ನು ಸಮೃದ್ಧವಾಗಿ ಇಟ್ಕೊಳ್ಳೋದು ಹೇಗೆ? ಯಾವೆಲ್ಲ ಆಪ್ಷನ್ಗಳಿದೆ? ಕೊನೆ ರಿಯಾಕ್ಷನ್ ಕೊಡೋದಾದ್ರೆ ನನಗೆ ಒಂದೇನಂದರೆ, ಈಗ ನಾವು ಹೇಳಿದ್ರಿ ಇದು ನಿನ್ನೆ ಸುರಿದಂಥ ಮಳೆ, ಇನ್ನು ಮುಂದೆ ಈ ಥರ ಮಳೆ ಕಾಮನ್ ಆಗುತ್ತೆ. ಬಿಕಾಸ್ ಆಫ್ ದ ಕ್ಲೈಮೆಟಿಕ್ ಚೇಂಜಸ್, ದ ಇಂಟೆನ್ಸಿಟಿ ಆಫ್ ದ ರೈನ್ಫಾಲ್ ಹ್ಯಾಸ್ ಚೇಂಜ್ಡ್. ಅಂದರೆ ಸ್ವಲ್ಪ ಸಮಯದಲ್ಲಿ ಅತಿ ವೃಷ್ಟಿ ಆಗ್ತಾ ಇದೆ. ಸೊ ಇದು ಕಾಮನ್ನು. ಸೊ ನಾವು ಇದು ಒಂದೇ ನಿನ್ನೆ ಏನೋ ಒಂದು ಯಾವುದೋ ಒಂದು ಏನೋ ಅನ್ಪ್ರೆಡಿಕ್ಟೆಡ್ ಅನ್ಫೋರ್ಸಿನ್ ಸೀನ್ ಅಲ್ಲ. ದಿಸ್ ವಿಲ್ ಬಿ ಎ ಕಾಮನ್ ಸಿನಾರಿಯೋ ಹೆನ್ಸ್ ಫೋರ್ತ್. ಒಂದು. ಎರಡನೇದು, ಅನ್ಲೆಸ್ ಈಗ ನಾವು ಎಲ್ಲರನ್ನ ಒಟ್ಟಿಗೆ ಕೂರಿಸಿ ಒಂದು ಇಚ್ಛಾಶಕ್ತಿ ಇಲ್ಲ ಅಂದ್ರೆ ನಾವು ಇದೆಲ್ಲ ಇನ್ನು ನೆಕ್ಸ್ಟ್ 25 years ಅಲ್ಲೂ ಏನು ಮಾಡೋಕ್ಕಾಗಲ್ಲ. ಜನ ಸಾಯೋರು, ಪಾಪ ಅವನು ಸಾಯ್ತಾನೆ ಇರ್ತಾನೆ, ಇವ್ರು ಪರಿಹಾರ ಕೊಡ್ತಾರೆ, ಅದು ಇದಾಗತ್ತೆ. ಬಟ್ ಅನ್ಲೆಸ್ ನಾವು ಸ್ಟ್ರಿಕ್ಟ್ ಆಗಿ, ಅಂದ್ರೆ ಇದರಲ್ಲಿ ನಾನು ಹೇಳೋದು, ಇಚ್ಛಾಶಕ್ತಿಯನ್ನು ನಮ್ದು ಕಡಿಮೆ ಇದೆ. ನಾವು ಎಷ್ಟು ಜನ ಹೋಗ್ಬಿಟ್ಟು ಇದೆಲ್ಲ ನಾವು ಈಗ ಎಷ್ಟು ಮಾತಾಡ್ತಾ ಇದೀವಲ್ಲ, ನಾಳೆ ಬೆಳಿಗ್ಗೆ ನಾನು ಹೋಗ್ಬಿಟ್ಟು ವಿಧಾನಸೌಧ ಮುಂದೆ ನಿಲ್ಲೋ ಕೆಪಾಸಿಟಿ ಇದೆಯಾ ನನಗೆ? ಅಂದ್ರೆ ಜನರಿಗೆ ಇದಿಲ್ಲ. ವಾಟ್ ವಿ ಟಾಕ್ ಅಬೌಟ್ ಡೆಮೋಕ್ರಸಿ. ಒಂದು 10 ಜನ ಹೋಗ್ಬಿಟ್ಟು ನಿಂತ್ಕೊಳ್ಳಿ ನೋಡೋಣ ವಿಧಾನಸೌಧ ಮುಂದೆ, ಆಗ್ಬೇಕು ನಮ್ಗೆ ಅಂದ್ರೆ ಆಗಲ್ವಾ? ಹಂಗಾರೆ ನಾವು ಎಷ್ಟು ಜನ ಅದನ್ನ ತಗೊಂಡಿದೀವಿ? ಒಂದು ಜನ ಆಂದೋಲನ ಮಾಡಕ್ಕೆ ನಮ್ಗೆ ನಾವು ಒಂಥರ ಏನೋ ಹೇಳ್ತಾರ, ನರ ಇಲ್ದವರು, ಸಾರ್ವಜನಿಕರು ಕೂಡ ಎಚ್ಚೆತ್ತುಕೊಳ್ಬೇಕಾಗಿದೆ. ಕೆಟ್ಟ ಭಾಷೆಯಲ್ಲಿ ಹೇಳ್ತಾರೆ, ನರ ಇಲ್ದವ್ರು ಅಂತ ನಮ್ಮಲ್ಲಿ ಹೇಳ್ತಾರೆ ನಮ್ ಕಡೆ. ಅಂದ್ರೆ ನಮಗಿದೆಯಾ? ನಾವು ಹೋಗಿ ನಿಲ್ತೀವ? ಸತ್ತವ್ರ ಮನೆ, ಪಾಪ ಅವ್ರು ಯಾರು ಸತ್ರು ಅವ್ರ ಮನೆಯವ್ರು ಮಾತ್ರ. ಸರ್ಕಾರದ ಜವಾಬ್ದಾರಿ ಜೊತೆಗೆ ಸಾರ್ವಜನಿಕರ ಜವಾಬ್ದಾರಿ ಕೂಡ ಅದು ಬರಬೇಕು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಸೋಮಶೇಖರ್ ಸರ್, ನಿಮಗೂ ಕೂಡ ಧನ್ಯವಾದಗಳು ಇಷ್ಟ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಬೆಂಗಳೂರು ಮಾತ್ರ 1 ಗಂಟೆಯ ಮಳೆಗೆ ಅಕ್ಷರಶಃ ತತ್ತರಿಸಿ ಹೋಗಿದೆ. ಆದರೆ ಇವತ್ತು ಆಗಿರುವಂತಹ ಸಮಸ್ಯೆ ನಾಳೆ ಮಳೆಗಾಲದಲ್ಲಿ ಆಗಬಾರದು ಅನ್ನೋದೇ ನಮ್ಮ ಆಶಯ. ಅಂಥ ಅವಘಡಗಳು ಆಗುವ ಮೊದಲೇ
ಅಧಿಕಾರಿಗಳು ಸರ್ಕಾರದವರು ಎಚ್ಚೆತ್ತುಕೊಂಡ್ರೆ ಬಹಳ ಒಳಿತು. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.